ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಟ್ಟೆ ಕನ್ನಡ. ನನ್ನ ಹೆಸರು ಕೀರ್ತಿ ಅಂತ. ನಾವು ಇವತ್ತು ಒಂದು ಅಡ್ವೆಂಚರ್ ಸೆಟಪ್ ಇರುವಂಥ ಜಾಗದಲ್ಲಿದ್ದೀವಿ ಡೆಲ್ಲಿನಲ್ಲಿ. ಏನಕ್ಕೆ ಅಂದರೆ ಈ D+SUV ರಿವ್ಯೂ ಮಾಡಿ ಒಂದು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಏನಿದು D+, ಏನಿದು ಸೆಗ್ಮೆಂಟ್ A B C D ಅಂದರೆ ನೋಡಿ, ಸ್ಮಾಲರ್ ಸೆಗ್ಮೆಂಟ್, ಸ್ವಲ್ಪ ಕಮ್ಮಿ ಬಡ್ಜೆಟ್ ಕಾರ್ಗಳು, ಅದರಲ್ಲಿ ಕಂಫರ್ಟ್ ಕಮ್ಮಿ ಇರುತ್ತೆ, ಪರ್ಫಾರ್ಮೆನ್ಸ್ ಕಮ್ಮಿ ಇರುತ್ತೆ. ಅದೆಲ್ಲ ಎಗ್ನಲ್ಲಿ ಬಂದರೆ ನೆಕ್ಸ್ಟು ಹಾಗೆ ಸಿ ಸೆಗ್ಮೆಂಟ್ ಅಂದರೆ ಕಾಂಪ್ಯಾಕ್ಟ್ ಸೆಗ್ಮೆಂಟ್ ಬರುತ್ತೆ. ಡಿ ಅಂದರೆ ಈ ಫಾರ್ಚುನರ್ ಇದೆ ಅಲ್ವಾ, ಆ ಸೆಗ್ಮೆಂಟಿಗೆ ಬರುತ್ತೆ. ಈ ಗಾಡಿ D+ ಏನಕ್ಕೆ ಅಂದರೆ ಫಾರ್ಚುನರ್ಗಿಂತ ಇದರ ಲೆಂತ್, ವಿಡ್ತ್, ಹೈಟ್ ಜಾಸ್ತಿ ಇದೆ, ಕಂಫರ್ಟ್ ಫೀಚರ್ಸ್ ಕೂಡ ಜಾಸ್ತಿ ಇದೆ, ಆಫ್ ರೋಡಿಂಗ್ ಕೆಪಬಿಲಿಟೀಸ್ ಕೂಡ ಜಾಸ್ತಿ ಇದೆ. ಸೊ ಅದೆಲ್ಲ ಏನೇನು ಫೀಚರ್ಸ್ಗಳು ಕೊಟ್ಟಿದ್ದಾರೆ, ಎಕ್ಸ್ಟೀರಿಯರಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ, ಅದನ್ನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಡೈರೆಕ್ಟಾಗಿ. ಮಿಸ್ ಮಾಡದೆ ವೀಡಿಯೋನ ಕೊನೆ ತನಕ ನೋಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಪೇಜಸ್ ಇದೆ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಎಕ್ಸ್ಟೀರಿಯರ್ ನೋಡಿದ್ರೆ, ಫಸ್ಟ್ ಟೈಮ್ ನಾನು ಇದನ್ನು ನೋಡಿದ್ದು ಆಟೋ ಎಕ್ಸ್ಪೋ 2025 ಆಟೋ ಎಕ್ಸ್ಪೋ ಡೆಲ್ಲಿನಲ್ಲಿ. ಸೂಪರ್ ಆಗಿತ್ತು ಗಾಡಿ ಮಾತ್ರ. ಗಾಡಿ ನೋಡ್ತಿದ್ದಂಗೆ ಫಿದಾ ಆಗೋಗ್ಬಿಟ್ಟೆ, ಆ ಥರ ಗಾಡಿ ಇದು. ಆ್ಯಂಡ್ ಇಲ್ಲೇನು ನೋಡ್ತಾ ಇದ್ದೀರಾ, ಇದರಲ್ಲಿ ಚೇಂಜಸ್ ಏನಂದರೆ, ಇಲ್ಲಿ ಬಂಪರ್ ಇದೆ ಅಲ್ವಾ, ಇದು ಮೆಟಲ್ ಬಂಪರ್ ಬರುತ್ತೆ. ಏನಕ್ಕೆ ಅಂದರೆ ಇದು ಆಕ್ಸೆಸರಿ. ಇಲ್ಲಿ ಮೇಲೆ ಮೆನ್ಷನ್ ಮಾಡಿದ್ದಾರೆ ನೋಡಿ, ಅಡ್ವೆಂಚರ್ ರೆಡಿ ಅಂತ. ನಾರ್ಮಲ್ ಆಗಿ ಹೇಗೆ ಬರುತ್ತೆ ಅಂದರೆ, ಈ ಕಡೆ ನೋಡಿ, ಇಲ್ಲಿರುವಂಥ ಬಂಪರ್ ಇದೆ ಅಲ್ವಾ, ಈ ಥರ ಫೈಬರ್ ಬಂಪರ್ ಬರುತ್ತೆ. ಬಟ್ ನೀವು ಅಡ್ವೆಂಚರ್ಗೆ ಅಂತ ಬೇಕು ಅಂದರೆ ಈ ಥರ ಬಂಪರ್ ಹಾಕ್ಸ್ಕೋಬೋದು, ಸಕ್ಕದಾಗಿದೆ. ಆ್ಯಂಡ್ ಮೊದಲನೇದಾಗಿ ಹೈಲೈಟ್ ಆಗೋದಂದರೆ ಇಲ್ಲಿರುವಂಥ ಗ್ರಿಲ್. ನಾರ್ಮಲ್ ಆಗಿ MG ಯಾವುದೇ ಗಾಡಿಗಳನ್ನ ನೀವು ನೋಡಿ, ಅದರಲ್ಲಿ ಸಿಕ್ಕಾಪಟ್ಟೆ ಕ್ರೋಮ್ನ ಯೂಸ್ ಮಾಡಿರ್ತಾರೆ, ಸಿಕ್ಕಾಪಟ್ಟೆ ಗ್ಯಾಪ್ ಇರುತ್ತೆ, ದೊಡ್ಡದಾಗಿರುತ್ತೆ ಗ್ರಿಲ್ ಏರಿಯಾ. ಈಗ ಬರ್ತಾ ಬರ್ತಾ ತುಂಬ ಬ್ರ್ಯಾಂಡ್ಗಳಲ್ಲಿ ಗ್ರಿಲ್ ಏರಿಯಾನ ಕಮ್ಮಿ ಮಾಡ್ತಾ ಇದ್ದಾರೆ. ಬಟ್ ಇಲ್ಲ, ಆ ಥರ ಇಲ್ಲ, ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ಆ್ಯಂಡ್ MG ಲೋಗೋ ಅಂತೂ ಈ ಗಾಡಿ ಸೈಜ್ಗೆ ತಕ್ಕ ಕೊಟ್ಬಿಟ್ಟಿದ್ದಾರೆ. ಈ ಸೈಜ್ ಇದೆ MG ಲೋಗೋನೇ. ಅದರ ಕೆಳಗೆ ಒಂದು ಕ್ಯಾಮ್ರಾ ಬರುತ್ತೆ. ಏನಕ್ಕೆ ಅಂದರೆ 360 ಡಿಗ್ರಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಕ್ಲಾರಿಟಿ ಮಾತ್ರ ಸೂಪರ್ವಾಗಿದೆ ಈ ಗಾಡಿನಲ್ಲಿ. ಆ್ಯಂಡ್ ಇದರಲ್ಲಿ ಲೆವೆಲ್ 2 ADAS ಬರೋದ್ರಿಂದ ಕ್ಯಾಮ್ರಾ ಕೆಳಗೇನೆ ಇಲ್ಲೊಂದು ಪ್ಯಾಚ್ ಇದೆ ಅಲ್ವಾ, ರೆಡಾರ್ ಬರುತ್ತೆ ಇಲ್ಲಿ. ಆ್ಯಂಡ್ ಮೋರಿಸ್ ಗ್ಯಾರೇಜ್ ಅಂತ ದೊಡ್ಡದಾಗಿ ಬ್ಯಾಡ್ಜಿಂಗ್ ಬ್ಲ್ಯಾಕ್ ಕಲರಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರೋದು ಪರ್ಲ್ ವೈಟ್. ನನಗೆ ತುಂಬ ಇಷ್ಟ ಈ ಕಲರ್, ಸಕ್ಕದಾಗಿ ಕಾಣುತ್ತೆ. ಅದರಲ್ಲೂ ಈ ಥರ ಸನ್ನಿ ಡೇನಲ್ಲಿ ಬಿಸಿಲಿದ್ದಾಗ ಪಳ ಹೊಳೆಯುತ್ತೆ ಮುತ್ತು ಥರ. 4 ಕಲರ್ ಆಪ್ಷನ್ ಸಿಗುತ್ತೆ ಈ ಗಾಡಿನಲ್ಲಿ ನಿಮಗೆ. ಇನ್ನು DRL ನೋಡಿ, ಡ್ರ್ಯಾಗನ್ ಐ DRL ಅಂತ ಹೇಳ್ತಾರೆ. ಇಲ್ಲಿ DRL ಬರುತ್ತೆ, ಆ್ಯಂಡ್ ಅಗೈನ್ ಇಲ್ಲೂ DRL ಬರುತ್ತೆ. ಸೊ ವರ್ಟಿಕಲ್ ಟೈಪ್ನಲ್ಲೂ ಕೊಟ್ಟಿದ್ದಾರೆ, ಸಕ್ಕದಾಗಿ ಕಾಣುತ್ತೆ. ಇಲ್ಲಿ ಟ್ರಿಪಲ್ ಚೇಂಬರಲ್ಲಿ LED ಹೆಡ್ಲ್ಯಾಂಪ್ಸ್ ಬರುತ್ತೆ. 2 ಪ್ರೊಜೆಕ್ಟರ್ಸ್ ಕೊಟ್ಟಿದ್ದಾರೆ, ಒಂದು ರಿಫ್ಲೆಕ್ಟರ್ ಟೈಪ್ ಬರುತ್ತೆ. ಸೊ ಥ್ರೋ ಎಲ್ಲ ಸೂಪರ್ವಾಗಿ ಇರುತ್ತೆ ಬಿಡಿ, ಯಾಕೆಂದರೆ ಟ್ರಿಪಲ್ ವರ್ಟಿಕಲ್ ಕೊಟ್ಟಿದ್ದಾರೆ. ಇಲ್ಲಿ ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿಲ್ಲ ಇದರಲ್ಲಿ. ಬಟ್ ನಾರ್ಮಲಾಗಿ ನೀವು ನಾರ್ಮಲ್ ವೇರಿಯಂಟ್ ತೊಗೊಂಡ್ರೆ ಇಲ್ಲಿ ಪಾರ್ಕಿಂಗ್ ಸೆನ್ಸರ್ ಕೊಟ್ಟಿದ್ದಾರೆ ನೋಡಿ. ಸೊ ನೀವು ಪಾರ್ಕಿಂಗ್ ಮಾಡಬೇಕಾದ್ರೆ, ಡ್ರೈವ್ ಮಾಡಬೇಕಾದ್ರೆ ಮುಂದೆಯಿಂದ ಏನಾದರೂ ಆಬ್ಜೆಕ್ಟ್ ಇದ್ದಾಗ ಆ ಸೆನ್ಸರ್ಗಳು ಡಿಟೆಕ್ಟ್ ಮಾಡಿ ನಿಮಗೆ ಒಳಗೆ ತೋರಿಸೋದಕ್ಕೆ ಕ್ಯಾಮ್ರಾ ಯೂಸ್ ಆಗುತ್ತೆ. ಬಟ್ ಡಿಟೆಕ್ಟ್ ಮಾಡಿ ಆಬ್ಜೆಕ್ಟ್ ಇದೆ ಅಂತ ನಿಮಗೆ ನೋಟಿಫಿಕೇಶನ್ಸ್ ಕೊಡ್ತಾ ಇರುತ್ತೆ. ಸೊ ಇಷ್ಟು ಫ್ರಂಟ್ ಫೇಶಿಯಾ ಆದರೆ, ನೀವು ಹಾಗೆ ಸೈಡಿಗೆ ಬಂದರೆ 19 ಇಂಚ್ ಡ್ಯುವಲ್ ಟೋನ್ ಅಲಾಯ್ ವೀಲ್ಸ್ ಇದೆ. ಡ್ಯುವಲ್ ಶೇಡ್ ಅಲಾಯ್ ವೀಲ್ಸ್ ಅಂತ ಹೇಳ್ತಾರೆ. ಚೆನ್ನಾಗಿದೆ ನೋಡೋದಕ್ಕೆ, ಸ್ಪೋರ್ಟಿಯಾಗಿ. ಆಲ್ ವೀಲ್ ಡಿಸ್ಕ್ ಬ್ರೇಕ್ ಬರುತ್ತೆ. ಜೊತೆಗೆ ಕ್ಲಾಡಿಂಗ್ ನೋಡ್ಬೋದು, ತುಂಬ ದೊಡ್ಡದಾಗಿದೆ. ಅರ್ಧ ಅಡಿ ಕ್ಲಾಡಿಂಗೇ ಕುಂತಿದೆ ನೋಡಿ. ವೀಲ್ ಆರ್ಚಲ್ಲಿ, ಕೆಳಗಡೆ ಬಂಪರಲ್ಲಿ, ಜೊತೆಗೆ ಡೋರ್ ಕ್ಲಾಡಿಂಗ್ ಬರುತ್ತೆ. ಇದು ಆಕ್ಸೆಸರಿಯಾಗಿ ನೀವು ಹಾಕಿಸ್ಕೋಬೋದು. ಕ್ರೋಮ್ ಬೇಕು ಅಂದರೆ ನೀವು ಒಂದ್ಸಲ ಆ ಕಡೆ ಟರ್ನ್ ಮಾಡಿ. ಕ್ರೋಮ್ನ ತುಂಬ ಜನ ಇಷ್ಟಪಡ್ತೀರಾ ಅಂಥವ್ರಿಗೆಲ್ಲ ಈ ಥರ ಕ್ರೋಮ್ ಹಾಕಿಸ್ಕೋಬೋದು. ನನಗಂತೂ ಪರ್ಸ್ನಲಿ ಕ್ರೋಮ್ ಇಷ್ಟ ಆಗಲ್ಲ. ನನಗೆ ಗಾಡಿ ಯಾವ ರೀತಿ ಬರುತ್ತೆ ಅದೇ ಥರ ಇಷ್ಟ. ಬ್ಲ್ಯಾಕಲ್ಲಿ ಏನಾದರೂ ಈ ಥರ ಆಕ್ಸೆಂಟ್ಗಳನ್ನ ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಬಟ್ ಓವರ್ ಆದರೆ ಅದೂ ಚೆನ್ನಾಗಿ ಅನಿಸಲ್ಲ. ಇಷ್ಟ ಇರೋರು ಈ ಗಾಡಿಗೆ ಬೇಕು ಅಂದರೆ ನಿಮ್ಗೆ ಆಕ್ಸೆಸರೀಸ್ ಎಲ್ಲ ಸಿಕ್ಕಾಪಟ್ಟೆ ಅವೈಲಬಲ್ ಇದೆ, ಹಾಕಿಸ್ಕೋಬೋದು. ಇಲ್ಲೊಂದು ಏನು ನೋಡ್ತಾ ಇದ್ದೀರಾ, ಈ ಪಾರ್ಟ್. ಸೊ ಡಿಸೈನ್ ಥೀಮ್ಗೋಸ್ಕರ ಒಂದು ಆಕ್ಸೆಂಟ್ನ ಯೂಸ್ ಮಾಡಿದ್ದಾರೆ. ಈ ಕ್ರೋಮ್ ಜೊತೆಗೆ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಇದೆ. ಆ್ಯಂಡ್ ಇಲ್ಲಿ ಓವರ್ವೇಮ್ ಅಂತೂ ತುಂಬಾ ದೊಡ್ಡದಾಗಿದೆ. ಈ ಗಾಡಿ ಸೈಜಿಗೆ ಕರೆಕ್ಟಾಗಿದೆ ಅಂತ ಹೇಳ್ತೀನಿ. ಆ ಕಡೆಯಿಂದ ನೋಡಿದ್ರೆ ನಿಮಗೆ ಗೊತ್ತಾಗಲ್ಲ, ಈ ಕಡೆಯಿಂದ ನೋಡಿ ಗ್ಲಾಸ್ ಏರಿಯಾ ಎಷ್ಟಿದೆ ಅಂತ. ಸೊ ಇಷ್ಟು ದೊಡ್ಡದಾಗಿರೋ ಅಡ್ವಾಂಟೇಜ್ ಏನಂದರೆ, ಗಾಡಿ ಸೈಜು ಏನಿದೆ, ಲೆಂತು ಜಾಸ್ತಿ ಇದೆ. ಸೊ ಎಲ್ಲಾದರೂ ಸಣ್ಣ ಪುಟ್ಟ ರೋಡ್ನಲ್ಲಿ, ಹೈವೇಗಳಲ್ಲಿ ಹೋಗಬೇಕಾದ್ರೆ ಈಸಿ ವಿಸಿಬಿಲಿಟಿ ಇರುತ್ತೆ. ಆ್ಯಂಡ್ ಟರ್ನ್ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿದೆ. ಜೊತೆಗೆ ಕ್ಯಾಮ್ರಾ, ಏನಕ್ಕೆ 360 ಡಿಗ್ರಿ ಕ್ಯಾಮ್ರಾ ಇದೆ. ಜೊತೆಗೆ ಪೆಡಲ್ ಲ್ಯಾಂಪ್ ಬರುತ್ತೆ. ಸೊ ನೈಟ್ ಟೈಮ್ನಲ್ಲಿ ನಾವು ಡೋರ್ ಹತ್ರ ಬಂದಾಗ ಲೈಟ್ ಇದ್ದಾಗ ಏನಾಗುತ್ತೆ, ಒಳಗೆ ಹತ್ತೋದು ಇಳಿಯೋದು ತುಂಬ ಈಸಿ ಅನಿಸುತ್ತೆ. ಏನಾದರೂ ಇಲ್ಲಿದ್ದರೆ ಹುಳ ಅಪ್ಟೆಗಳು ಹೇಳ್ತೀವಲ್ಲ ನಾವು, ಆ ಹುಳ ಅಪ್ಟೆಗಳಿದ್ದರೆ ಗೊತ್ತಾಗುತ್ತೆ, ಹತ್ತೋದು ಈಸಿ ಆಗುತ್ತೆ. ಆ್ಯಂಡ್ ಇಲ್ಲಿ ತುಂಬ ಆಕ್ಸೆಸರೀಸ್ ಹಾಕಿರೋದ್ರಿಂದ ಗಾಡಿನಲ್ಲಿ ಏನು ಬರುತ್ತೆ ಅಥವಾ ಆಕ್ಸೆಸರಿಯಾಗಿ ಏನು ಕೊಟ್ಟಿದ್ದಾರೆ ಅಂತ ಹೇಳೋಕೆ ನನಗೆ ಕನ್ಫ್ಯೂಸ್ ಆಗ್ತಾಯಿದೆ. ಅಷ್ಟು ಆಕ್ಸೆಸರೀಸ್ನ ಲೋಡ್ ಮಾಡಿಬಿಟ್ಟಿದ್ದಾರೆ ಗಾಡಿನಲ್ಲಿ. ಇಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಇರುವಂಥ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ಸೊ ಇಲ್ಲಿ ನೋಟಿಸ್ ಮಾಡಿದ್ರೆ ಎರಡೂ ಸೈಡ್ನಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ. ಸೊ ಈ ಕಡೆ ಪ್ರೆಸ್ ಮಾಡಿದ್ರೂ ಕೀ ಜೇಬಲ್ ಇದ್ದರೆ ಸಾಕು, ಡೋರ್ಸ್ ಎಲ್ಲ ಅನ್ಲಾಕ್ ಆಗುತ್ತೆ. ಮತ್ತೆ ಪ್ರೆಸ್ ಮಾಡಿದಾಗ ಲಾಕ್ ಕೂಡ ಆಗುತ್ತೆ. ಆ ಥರ ಆಪ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ರೈನ್ ವೈಸರ್ಸ್ ಏನಿದೆ ಅದು ಆಕ್ಸೆಸರಿಯಾಗಿ ಹಾಕಿಸ್ಕೋಬೋದು. ಆ್ಯಂಡ್ ಇಲ್ಲಿ ರೂಫ್ ರೈಲ್ ಕೊಡ್ತಾರೆ, ಫ್ಲೋಟಿಂಗ್ ಟೈಪ್ನಲ್ಲಿದೆ ನೋಡಿ, ಚೆನ್ನಾಗಿದೆ. ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗಲ್ಲಿ ಕ್ಯಾರಿಯರ್ ಏನಿದೆ ಅದನ್ನು ಆಕ್ಸೆಸರಿಯಾಗಿ ಹಾಕಿಸ್ಕೋಬೋದು. ಆ್ಯಂಡ್ ಫುಲ್ ಟಾಪ್ ಬಾಕ್ಸ್ ಬೇಕು ಕಂಪ್ಲೀಟ್ ಕವರ್ ಆಗಿರೋದು ಅಂದರೆ ಅದು ಕೂಡ ನಿಮ್ಗೆ ಅವೈಲಬಲ್ ಇದೆ. ಆ ಥರ ನೀವು ಫಿಟ್ ಮಾಡಿಸ್ಕೊಂಡು ಎಲ್ಲಾದರೂ ಅಡ್ವೆಂಚರಸ್ ಟ್ರಿಪ್ ಹೋಗ್ತೀನಿ ಅಂದರೆ ಸಕ್ಕದಾಗಿರುತ್ತೆ. ಇನ್ನು ಹತ್ತಿ ಇಳಿಯೋದಕ್ಕೆ ಹೆಲ್ಪ್ ಆಗಲಿ ಅಂತ ಫುಟ್ ಸ್ಟೆಪ್ ಕೊಟ್ಟಿದ್ದಾರೆ. ಸೊ ಗಾಡಿ ಹೈಟ್ ಇದೆ ಅಲ್ವಾ,
ಸೊ ಲೆಂತ್ ಹೇಳ್ಬಿಡ್ತೀನಿ, ಫಾರ್ಚುನರ್ಗಿಂತ ದೊಡ್ಡದಾಗಿದೆ ಅಂತ ಹೇಳಿದೆ. ಫಾರ್ಚುನರ್ ನಿಯರ್ಲಿ 4.7 ಮೀಟರ್ ಏನೋ ಬರುತ್ತೆ, ಈ ಗಾಡಿ 5 ಮೀಟರ್ ಬರುತ್ತೆ. ಎಕ್ಸಾಕ್ಟ್ ಅಲ್ಲಿ ಬೇಕು ಅಂದರೆ ಆನ್ ಸ್ಕ್ರೀನ್ ಹಾಕಿರ್ತೀನಿ, ನೋಡ್ಕೋಬೋದು. ಆ್ಯಂಡ್ ಹೈಟ್ ಬಂದು 1.8 ಬರುತ್ತೆ ಆ್ಯಂಡ್ ವಿಡ್ತ್ 2 ಮೀಟರ್ ಬರುತ್ತೆ. ಫಾರ್ಚುನರ್ಗಿಂತ ಲೆಂತ್, ವಿಡ್ತ್ ಮತ್ತು ಹೈಟ್ ಎಲ್ಲದು ಜಾಸ್ತಿ ಇದೆ. ಇವನ್ ವೀಲ್ ಬೇಸ್ ಕೂಡ ಜಾಸ್ತಿ ಇದೆ, ನಿಯರ್ಲಿ 3 ಮೀಟರ್ ಬರುತ್ತೆ. ಆ್ಯಂಡ್ ಇನ್ನೊಂದು ವಾಟರ್ ವೇಡಿಂಗ್ ಕೆಪಾಸಿಟಿ 810 mm ಬರುತ್ತೆ. ಏನದು ವಾಟರ್ ವೇಡಿಂಗ್ ಕೆಪಾಸಿಟಿ ಅಂದರೆ, ನಾರ್ಮಲ್ ಆಗಿ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಕೆರೆ ಕಟ್ಟೆಗಳಿರುತ್ತೆ, ನೀರು ಬಂದು ಸ್ಟಾಕ್ ಆಗಿಬಿಟ್ಟಿರುತ್ತೆ ರೋಡಲ್ಲಿ, ಕೋಡಿ ಹರಿಯುತ್ತಲ್ವ, ಆ ಥರ ಜಾಗಗಳಲ್ಲೆಲ್ಲ ನೀರು ನಿಂತಾಗ ಏನಾಗುತ್ತೆ, ನಮ್ಮ ಕಾರ್ಗಳನ್ನ ತೊಗೊಂಡು ಹೋಗ್ಬೋದು ಅಂತ ನಾವು ಅಂದ್ಕೊಂಡು ಎಷ್ಟೋ ಸಲ ಹೋಗ್ತೀವಿ. ಕೆಲವು ಗಾಡಿಗಳು ಹೋಗ್ಬಿಡುತ್ತೆ, ಬಟ್ ಕೆಲವು ಗಾಡಿಗಳು ತೇಲಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಬಟ್ ಈ ಗಾಡಿ ಆ ಥರ ಅಲ್ಲ. 810 mm ನೋಡಿ, ಅದನ್ನು ತೋರ್ಸೋದಕ್ಕೆ ಅಂತ ನೀರಿನಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ. ನಿಯರ್ಲಿ ಹಿಂದೆ ವೀಲ್ ಹಾಫ್ ತುಂಬೋಗ್ಬಿಟ್ಟಿದೆ. ಆ್ಯಂಡ್ ಇಲ್ಲಿ ವಾಟರ್ ವೇಡಿಂಗ್ ಸೆಟಪ್ ಕೂಡ ಮಾಡಿದ್ದಾರೆ. ನಿಯರ್ಲಿ ಬಾನೆಟ್ ಲೆವೆಲ್ ತನಕ ನೀರು ತುಂಬಿದ್ದಾರೆ. ಸೊ ನೆನ್ನೆ ಎಲ್ಲ ಮಾಡಿದ್ದಾರೆ, ಬಟ್ ಅದು ಸ್ವಲ್ಪ ಲೀಕೇಜ್ ಪ್ರಾಬ್ಲಮ್ ಆಗಿ ಅದನ್ನು ಇವಾಗ ನಾವು ಮಾಡ್ತಾ ಇಲ್ಲ. ಬಟ್ ಸ್ಟಿಲ್ ಬಾನೆಟ್ ಲೆವೆಲ್ ತನಕ ಈ ಹೈಟ್ ಗಾಡಿ ಹೋಗ್ತಾ ಇದೆ ಒಂದು ನೀರಲ್ಲಿ ಅಂದರೆ ಇನ್ನೇನು ಬೇಕು ಹೇಳಿ. ಮಳೆಗಾಲದಲ್ಲಂತೂ ಇದು ಅವಶ್ಯಕತೆ ಇದ್ದೇ ಇದೆ. ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿ, ಹಳ್ಳಿ ಬಿಟ್ಬಿಡಿ, ನಾನು ಹಳ್ಳಿಲಿದ್ದು ಕೆರೆ ಕೊಡಿ ಅಂತ ಹೇಳ್ತೀನಿ. ಸಿಟಿಗಳಲ್ಲಿ ನಮ್ಮ ಬೆಂಗಳೂರಲ್ಲೇ ಎಷ್ಟೋ ಸಲ ನೀರು ನಿಂತ್ಕೊಳ್ಳುತ್ತೆ, ನಿಮಗೆ ಗೊತ್ತು. ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದರೆ ಎಷ್ಟೋ ದೊಡ್ಡ ದೊಡ್ಡ ಗಾಡಿಗಳು ಹೋಗೋದೇ ಇಲ್ಲ ನೀರಲ್ಲಿ. ಅಂಥ ಸಿಚುಯೇಷನಲ್ಲಿ ಈ ಗಾಡಿ ಪಕ್ಕ ಸೂಟ್ ಆಗುತ್ತೆ. ನಿಯರ್ಲಿ 75 ಲೀಟರ್ ಏನೋ ಬರುತ್ತೆ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ. ಡೀಸೆಲ್ ಇಂಜಿನ್ ಬರುತ್ತೆ, ಟ್ವಿನ್ ಟರ್ಬೋ. ಹಾಗೆ ನೀವು ಹಿಂದಕ್ಕೆ ಬಂದರೆ ಇಲ್ಲಿ ಕಂಪ್ಲೀಟಾಗಿ ಫ್ಲಾಟ್ ಡಿಸೈನ್ ನೋಡ್ಬೋದು. ಬಟ್ ಇಲ್ಲಿ ಎಕ್ಸ್ಟ್ರೂಡ್ ಇದೆ ನೋಡಿ, ಇಲ್ಲಿ ಟೈಲ್ ಲ್ಯಾಂಪ್ ಬರುತ್ತೆ, ಕನೆಕ್ಟೆಡ್ ಟೈಲ್ ಲ್ಯಾಂಪ್, ಸ್ಪ್ಲಿಟ್ ಟೈಪ್ನಲ್ಲಿದೆ. ಈ ಕಡೆ ಮತ್ತು ಸೆಂಟರ್ ಪಾರ್ಟಿಗೆ ಸ್ಪ್ಲಿಟ್ ಆಗಿದೆ. ಪಿಯೋನಾ ಬ್ಲ್ಯಾಕ್ ಫಿನಿಶಿಂಗ್ ಇರುವಂಥ ಒಂದು ಸ್ಟ್ರಿಪ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಮೋರಿಸ್ ಗ್ಯಾರೇಜ್ ಬ್ಯಾಡ್ಜಿಂಗ್ ಇದೆ. ರೇರ್ ವೈಪರ್, ವಾಷರ್, ಡಿಫಾಗರ್ ಎಲ್ಲ ಬರುತ್ತೆ. ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ. ಚಿಕ್ಕದಾಗ ಒಂದು ಸ್ಪಾಯ್ಲರ್ ಕೂಡ ಬರುತ್ತೆ. ಇನ್ನು ಗ್ಲಾಸ್ ನೋಡಿ, ಕಂಪ್ಲೀಟ್ ವರ್ಟಿಕಲ್ ಇರೋದ್ರಿಂದ ಕ್ಲಿಯರ್ ವಿಸಿಬಿಲಿಟಿ ಇರುತ್ತೆ. IRVM ಅಲ್ಲಿ ನೋಡಬೇಕಾದ್ರೆ ಇನ್ಸೈಡ್ ರೇರ್ ವ್ಯೂ ಮಿರರ್ ಏನು ಬರುತ್ತೆ ಅದರಲ್ಲಿ ನೋಡಬೇಕಾದ್ರೆ. ಆ್ಯಂಡ್ ಇಲ್ಲಿ ಕ್ಯಾಮ್ರಾ ಕೊಟ್ಟಿದ್ದಾರೆ, ರಿವರ್ಸ್ ಕ್ಯಾಮ್ರಾ. ನನಗೆ ಇಷ್ಟ ಆಗಿದ್ದು ಇನ್ನೊಂದು ಏನಂದರೆ, ಈ ಮೆಜೆಸ್ಟರ್ ಅನ್ನೋ ದೊಡ್ಡ ಬ್ಯಾಡ್ಜಿಂಗ್ ಗ್ಲಾಸ್ಟರಲ್ಲಿ, ಹೆಕ್ಟರಲ್ಲೆಲ್ಲ ಇಷ್ಟು ದೊಡ್ಡದಾಗಿ ಕೊಡ್ತಾರೆ. ಅದನ್ನು ಚಿಕ್ಕದಾಗಿ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದೊಂಥರ ನೀವೇ ಹೇಳಬೇಕು, ನಿಮ್ಗೆ ಇಷ್ಟ ಆಗ್ಬೋದು, ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಆ್ಯಂಡ್ ಇಲ್ಲೇನು ಹೋಲ್ ನೋಡ್ತಾ ಇದ್ದೀರಾ, ಆ್ಯಕ್ಚುಯಲ್ ಬಂಪರ್ನಲ್ಲಿ ಇಲ್ಲಿ ಒಂದು ಸೆನ್ಸರ್ ಬರುತ್ತೆ, ಪ್ರಾಕ್ಸಿಮಿಟಿ ಸೆನ್ಸರ್. ಸೊ ರಿವರ್ಸಿಂಗ್ ಮಾಡಬೇಕಾದ್ರೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಲ್ಲಿ ಸ್ಪೇರ್ ವೀಲ್ ಮೌಂಟ್ ಮಾಡಿದ್ದಾರೆ ಬಾಟಮ್ನಲ್ಲಿ. ಇನ್ನು ಆ್ಯಕ್ಚುಯಲ್ ಬಂಪರ್ ನೋಡಿ ಈ ಥರ ಕಾಣುತ್ತೆ. ಸೊ ಇಲ್ಲಿ ಟ್ವಿನ್ ಟಿಪ್ ಎಕ್ಸಾಸ್ಟ್ ಬರುತ್ತೆ, ಇಲ್ಲೊಂದು, ಆ ಕಡೆ ಒಂದು. ಸೊ ಇದನ್ನು ನೀವು ಆ್ಯಕ್ಚುಲಾಗಿ ನೋಡಬೇಕು ಸಿಸ್ಟಮ್ನ, ಟ್ರಾನ್ಸ್ಮಿಷನ್ ಕಿಟ್ಟು, ಇಂಜಿನ್ನು, ಅದೆಲ್ಲ ಸಕ್ಕತ್ತಾಗಿದೆ. ಅದನ್ನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಈ ಬಂಪರ್ ಬ್ಲ್ಯಾಕ್ ಮತ್ತು ಸಿಲ್ವರ್ ಕಲರ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ. ಅಲ್ಟ್ರಾಸಾನಿಕ್ ಸೆನ್ಸರ್ಸ್ 1, 2, 3, 4 ಇದೆ ಟೋಟಲ್ ಆಗಿ. ಸೈಡಲ್ಲೂ ಕೊಟ್ಟಿದ್ದಾರೆ, ಚೆನ್ನಾಗಿರ್ತಿತ್ತು. ಇನ್ನು ಬೂಟ್ ಸ್ಪೇಸ್, ಇಲ್ಲಿ ಒಂದು ಬಟನ್ ಬರುತ್ತೆ, ಪ್ರೆಸ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಆಗಿ ಟೈಲ್ ಗೇಟ್ ಓಪನ್ ಆಗುತ್ತೆ ನೋಡಿ. ಒಳ್ಳೆ ಬೂಟ್ ಸ್ಪೇಸ್ ಇದೆ. 7 ಸೀಟರ್ ಗಾಡಿನಲ್ಲಿ ಒಳ್ಳೆ ಬೂಟ್ ಸ್ಪೇಸ್ ಅಂತ ನಾನೇ ಅನ್ಸುತ್ತೆ ಹೇಳ್ತಾ ಇರೋದು. ಕಮ್ಮಿ ಇದೆ ಆ್ಯಕ್ಚುಲಿ, ಬಟ್ ಚಿಕ್ಕ ಟ್ರಾಲಿ ಆದರೆ ಒಂದು 2 ಇಡ್ಬೋದು, ಬ್ಯಾಕ್ ಪ್ಯಾಕ್ ಆದರೆ ಒಂದು 5-6 ಇಡ್ಬೋದು, ಫುಲ್ ಲೋಡ್ ಆಗಿರೋಂಥದ್ದು. ಎಲ್ಲಾದರೂ 4 ಜನ 5 ಜನ ಟ್ರಾವೆಲ್ ಮಾಡ್ತಾ ಇದೀವಿ ಅಂದರೆ ಈಸಿಯಾಗಿ ಇಲ್ಲಿರುವಂಥ ಸೀಟ್ಗಳನ್ನ ಫೋಲ್ಡ್ ಮಾಡ್ಬೋದು. ಫೋಲ್ಡ್ ಮಾಡಿದ್ರೆ ನೋಡಿ, ನಿಯರ್ಲಿ 1350 ಲೀಟರ್ ಏನೋ ಬರುತ್ತೆ ಅಂತ ಅನಿಸುತ್ತೆ ಟೋಟಲ್ ಎಲ್ಲ ಸೀಟ್ಗಳನ್ನು ಫೋಲ್ಡ್ ಮಾಡಿದ್ರೆ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ನಿಮ್ಗೆ ಹೇಳಿದ್ನಲ್ಲ, ಗ್ಲಾಸ್ಟರಲ್ಲಿ ಒಂದು 2-3 ಟ್ರಿಪ್ ಹೋಗಿದ್ದೀವಿ ಫ್ಯಾಮಿಲಿನ ಕರ್ಕೊಂಡು. ದೇವ್ರ ಮನೆಗೆ ಹೋಗಿದ್ವಿ ಚಿಕ್ಕಮಂಗ್ಳೂರಿನಲ್ಲಿ, ಒಳ್ಳೆ ಮಜಾ ಬಂತು. ಅಷ್ಟು ದೊಡ್ಡ ಗಾಡಿನ ಈಸಿಯಾಗಿ ಫುಲ್ ಲೋಡ್ ಮಾಡಿಕೊಂಡು ಡ್ರೈವ್ ಮಾಡೋದು ಒಂಚೂರು ರಿಸ್ಕ್ ಅನ್ನಿಸ್ಲಿಲ್ಲ ಅಥವಾ ಸ್ಟ್ರೈನ್ ಅನ್ನಿಸ್ಲಿಲ್ಲ. ಎಷ್ಟು ದೂರ ಡ್ರೈವ್ ಮಾಡಿದ್ರು ನಿದ್ದೆಗೆಟ್ಟೆಲ್ಲ ಡ್ರೈವ್ ಮಾಡಿದ್ದೀನಿ ನಾನು. ಅಂಥ ಟೈಮ್ನಲ್ಲೂ ಆರಾಮಾಗಿ ಕುಂತಿದ್ದೆ ಈ ಗಾಡಿನಲ್ಲಿ. ಪ್ರತಿ ಸಲ ಡ್ರೈವರ್ ಸೀಟಿಗೆ ಹತ್ತಬೇಕಾದ್ರೆ ಆನೆ ಹತ್ತೋ ಫೀಲ್ ಆಗ್ತಿತ್ತು. ಇನ್ನು ಬೂಟಲ್ಲಿ ಲ್ಯಾಂಪ್ ಕೊಟ್ಟಿದ್ದಾರೆ. ಟೋಟಲ್ ಆಗಿ 12 ಸ್ಪೀಕರ್ಸ್ ಬರೋದ್ರಿಂದ ಇಲ್ಲೊಂದು ಊಫರ್ ಏನೋ ಕೊಟ್ಟಿದ್ದಾರೆ, ಅಥವಾ ಸ್ಪೀಕರೇ ಇರ್ಬೋದು. ಜೊತೆಗೆ 12 ವೋಲ್ಟ್ ಪೋರ್ಟ್ ಇದೆ. ಹಿಂದೆ ಕೂರುವಂಥವ್ರಿಗೆ 2 ಕಪ್ ಹೋಲ್ಡರ್ಸ್ ಬರುತ್ತೆ. ಜೊತೆಗೆ ಇಲ್ಲಿ ರೀಡಿಂಗ್ ಲ್ಯಾಂಪ್ ಕೊಟ್ಟಿದ್ದಾರೆ ನೋಡಿ, LED-ನಲ್ಲಿ. AC ವೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಟೈಲ್ ಗೇಟ್ ಕ್ಲೋಸ್ ಮಾಡಬೇಕು ಅಂದರೆ ಇಲ್ಲಿ ಬಟನ್ ಇದೆ, ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುತ್ತೆ. ಎಕ್ಸ್ಟೀರಿಯರ್ ವೈಸ್ ಏನೋ D+ ಗಾಡಿ ಸೈಜ್ ಅಂತೂ ಭಯಂಕರವಾಗಿದೆ. ಒಳಗಡೆ D+ ಇದೆಯಾ ಅಂದರೆ, D+ ಅಂದರೆ ಲಕ್ಸುರಿ ಆಗಿರಬೇಕು, ಒಳಗೆ ಪ್ರೀಮಿಯಮ್ ಆಗಿರಬೇಕು, ಕಂಫರ್ಟ್ ಚೆನ್ನಾಗಿರಬೇಕು, ಫೀಚರ್ಸ್ ಲೋಡ್ ಆಗಿರಬೇಕು. ಕೂತ್ಕೊಳ್ಳೋರ್ಗಂತೂ ಒಂದು ಚೂರು ಈ ಕಾರಲ್ಲಿ ಕೂತ್ಕೊಂಡು ಬೇಜಾರಾಯಿತು ಅಂತ ಅನ್ನಿಸ್ಬಾರ್ದು, ಆ ಥರ ಇರಬೇಕು. ಸೊ ಅಷ್ಟೆಲ್ಲ ಇದೆಯಾ, ಒಳಗೆ ಕೂತ್ಕೊಂಡು ನೋಡೋಣ. ಅದಕ್ಕಿಂತ ಮುಂಚೆ ಡೋರ್ ಇಂಟೀರಿಯರ್ ನೋಡಿ, ಸ್ಟಿಚಸ್ ಎಲ್ಲ ಸಕ್ಕತ್ತಾಗಿದೆ. ಸಾಫ್ಟ್ ಟಚ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಎಲ್ಲಿ ಟಚ್ ಮಾಡಿದ್ರು ಪ್ರೀಮಿಯಂ ಫೀಲ್ನ ಕೊಡುತ್ತೆ. ಇಲ್ಲೊಂದು ಸ್ವಲ್ಪ ಕಾರ್ಬನ್ ಫೈಬರ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಸಿಲ್ವರ್ ಕಲರ್ನ ಆಕ್ಸೆಂಟ್ ಯೂಸ್ ಮಾಡಿದ್ದಾರೆ. ಇದು ಡೋರ್ ಹ್ಯಾಂಡಲ್, ಜೊತೆಗೆ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಪವರ್ ವಿಂಡೋ ಕಂಟ್ರೋಲ್ ಬರುತ್ತೆ. ಆ್ಯಂಡ್ ಇಲ್ಲಿ JBLನ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. JBL ಸ್ಪೀಕರ್ ಬರುತ್ತೆ. ಇಲ್ಲಿ ಟ್ವಿಟರ್ ಕೊಟ್ಟಿದ್ದಾರೆ. ಮ್ಯಾಪ್ ಪಾಕೆಟ್ ಇದೆ ನೋಡಿ, ಈ ಥರ ಒಂದು ಬಾಕ್ಸ್ ಈಸಿಯಾಗಿ ಫಿಟ್ ಆಗುತ್ತೆ. ಇಷ್ಟು ದೊಡ್ಡ ಕಾರಲ್ಲಿ ಬಾಟಲ್ ಇಡೋಕ್ಕಾಗಲ್ಲ ಅಂದರೆ ಹೆಂಗೆ? ಇಲ್ಲೊಂದು 1 ಲೀಟ್ರ್ ಬಾಟಲ್ ಇಡೋಷ್ಟು ಸ್ಪೇಸ್ ಏನೋ ಇದೆ. ಇನ್ನು ಇಲ್ಲಿ ಚೈಲ್ಡ್ ಸೇಫ್ಟಿ ಲಾಕ್ ಬರುತ್ತೆ. ಏನಕ್ಕೆ ಅಂದರೆ ಚಿಕ್ಕ ಮಕ್ಳಿಗೋಸ್ಕರ ಕೊಟ್ಟಿರ್ತಾರೆ. ಕ್ವಾಲಿಟಿ ಚೆನ್ನಾಗಿದೆ ನೋಡಿ, ರಬ್ಬರ್ ಪ್ಯಾಡಿಂಗ್ ಎಲ್ಲ ಕೊಟ್ಟಿದ್ದಾರೆ. ಸ್ವಿಚ್ಚು ಚೆನ್ನಾಗಿದೆ. ಇನ್ನು ಸೆಕೆಂಡ್ ರೋನಲ್ಲಿ ಕೂರೋದಕ್ಕಿಂತ ಥರ್ಡ್ ರೋಗೆ ಹೋಗ್ಬಿಟ್ಟು ಬರೋಣ. ಸೆಕೆಂಡ್ ರೋಗೆ ಆ ಸೀಟ್ನ ನಾವು ಫ್ರಂಟಿಗೆ ಮೂವ್ ಮಾಡಿ ಫೋಲ್ಡ್ ಮಾಡಿ ಹೋಗ್ಬೋದು, ಇಲ್ಲಾಂದರೆ ಈ ಸೀಟ್ನ ಕೂಡ ಫೋಲ್ಡ್ ಮಾಡಿ ಹೋಗ್ಬೋದು. ಇದರಲ್ಲಿರೋ ಆಪ್ಷನ್ ಏನಂದರೆ ಇಲ್ಲೊಂದು ಲಿವರ್ ಇದೆ. ಸೊ ಇದನ್ನು ನಾನು ಹೇಳಿದ್ರೆ ಇದು ಫೋಲ್ಡ್ ಆಗುತ್ತೆ. ಜೊತೆಗೆ ನೀವು ಒಬ್ಸರ್ವ್ ಮಾಡಿ, ಇದು ಮೇಲೆ ಬಂತು, ಕಂಪ್ಲೀಟಾಗಿ ಫ್ರಂಟಿಗೆ ತಳ್ಬೋದು. ಸೊ ಇಷ್ಟು ಸ್ಪೇಸ್ ಸಿಗುತ್ತೆ. ಸೊ ಫುಡ್ ಸ್ಟೆಪ್ ಇರೋದ್ರಿಂದ ಒಳಗೆ ಹತ್ತಿ
ಥರ್ಡ್ ರೋಗೆ ಬರ್ಬೋದು. ಇನ್ನು ನೀವು ಯಾವುದೇ 7 ಸೀಟರ್ ಗಾಡಿನ ತೊಗೊಳ್ಳಿ, ನಾರ್ಮಲಾಗಿ ಏನಾಗುತ್ತೆ ಅಂದರೆ ಫ್ರಂಟ್ ಸೀಟ್ಗಳು ಮತ್ತು ಸೆಕೆಂಡ್ ರೋ ಸೀಟ್ನಲ್ಲಿ ಕಂಫರ್ಟ್ ಚೆನ್ನಾಗಿರುತ್ತೆ, ಸ್ಪೇಸ್ ಇರುತ್ತೆ. ಥರ್ಡ್ ರೋ ಏನಿದ್ರು ಸಣ್ಣ ಮಕ್ಕಳಿಗೆ ಚಿಕ್ಕ ಮಕ್ಕಳುಗಳಿಗೆ ಸೂಟ್ ಆಗುತ್ತೆ. ಅದರಲ್ಲೂ ಈ ಮೆಜೆಸ್ಟರಲ್ಲಿ ಏನಾಗಿದೆ ಅಂದರೆ ಅಂಡರ್ ಥೈ ಸಪೋರ್ಟ್ ಅಂತೂ ನನಗೆ ಕಂಪ್ಲೀಟಾಗಿ ಸಿಗ್ತಾನೇ ಇಲ್ಲ, ಒಂಚೂರು ಸಿಗ್ತಾ ಇಲ್ಲ. ಕಾಲ್ಗಳನ್ನ ಹಿಂಗೆ ಇಟ್ಕೊಂಡು ಕೂತ್ಕೊಂಡ್ರೆ ಓಕೆ, ಕಂಫರ್ಟ್ಗೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಅಂಡರ್ ಥೈ ಸಪೋರ್ಟ್ ಒಂದು ಸ್ವಲ್ಪ ಸಿಕ್ಕಿದರೆ ಚೆನ್ನಾಗಿರ್ತಿತ್ತು. ಸ್ಪೇಸ್ ವೈಸ್ ನೀ ರೂಮ್ ಲೆಗ್ ರೂಮ್ ಎಲ್ಲ ತುಂಬ ಮಿನಿಮಲ್ ಇದೆ, ತುಂಬ ಕಮ್ಮಿ ಇದೆ ಅಂತ ಫೀಲ್ ಆಗ್ತಾ ಇದೆ. ಬಟ್ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಇದೆ, ಇಬ್ಬರು ಕೂತ್ಕೊಳ್ಳೋ ಅಷ್ಟೊಂದು ಸ್ಪೇಸ್ ಇದೆ. ನೋಡಿ, ನಾನು ಫುಲ್ ಲೆಫ್ಟಲ್ಲಿ ಕೂತ್ಕೊಂಡ್ರು ಇಲ್ಲಿ ಇನ್ನೂ ನನ್ನಂಥವ್ರು ಇಬ್ಬರು ಕೂತ್ಕೊಳ್ಳೋಷ್ಟೊಂದು ಸ್ಪೇಸ್ ಇದೆ. ಸ್ವಲ್ಪ ಇಕ್ಕಟ್ಟಾಗುತ್ತೆ, ಬಟ್ ಸ್ಟಿಲ್ ಓಕೆ, ಕೂತ್ಕೋಬೋದು. ಮತ್ತೆ ಇಳಿಬೇಕು ಅಂದರೆ ನೋಡಿ, ಇಲ್ಲಿ ಲಿವರ್ ಇದೆಯಲ್ವಾ, ಅದನ್ನು ಪ್ರೆಸ್ ಮಾಡಿಕೊಂಡು ಫ್ರಂಟಿಗೆ ತಳ್ಬೋದು. ಸೇಮ್ ಈ ಸೀಟ್ ಥರ ಇದನ್ನು ನಾವು ಫ್ರಂಟಿಗೆ ತಳ್ಳಿ ಈ ಥರ ಫೋಲ್ಡ್ ಮಾಡಿ ಹೊರಗೆ ಇಳಿಬೋದು. 60-40 ಸ್ಪ್ಲಿಟ್ ಇದೆ, ಇದು 60% ಆ್ಯಂಡ್ ಇದು 40% ಸೀಟ್. ಸ್ವಲ್ಪ ಸೀಟ್ ಹೆವಿ ಇರೋದ್ರಿಂದ ಹಿಂದೆ ತಳ್ಳೋದು ಮುಂದೆ ತಳ್ಳೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಚಿಕ್ಕ ಮಗಳ ಕೈಲಂತೂ ಇದು ಆಗೋದೇ ಇಲ್ಲ. ನೋಡಿ, ಸಿಕ್ಕಾಪಟ್ಟೆ ಹೆವಿ ಇದೆ ಸೀಟ್ ಮಾತ್ರ. ವಾವ್, ನನ್ನ ಕೈಲೇ ಅಲ್ಲಾಡ್ಸೋಕ್ಕಾಗ್ತಾ ಇಲ್ಲ ಈ ಸೀಟ್ನ. ಇನ್ನು ಸೆಕೆಂಡ್ ರೋ ಸೀಟ್ ಅಂತೂ ಅದ್ಭುತವಾಗಿದೆ. ನೋಡಿ, ಫುಲ್ ಹಿಂದಕ್ಕಿದೆ ಅನ್ಕೋತೀನಿ. ಎಸ್, ಒಳ್ಳೆ ಸಪೋರ್ಟ್ ಕೊಡ್ತಾ ಇದೆ ಸೈಡಲ್ಲೆಲ್ಲ. ಅಂಡರ್ ಥೈ ಸಪೋರ್ಟ್ ಚೆನ್ನಾಗಿದೆ, ಲೆಗ್ ರೂಮ್ ನೀರು ಅಂತೂ ಸಫಿಷಿಯೆಂಟ್ ಆಗಿದೆ. ಹಿಂದೆ ಕೂರುವಂಥವ್ರಿಗೆ 3 ಜನಕ್ಕೂ ಹೈಟ್ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ. ಸೆಂಟರ್ನಲ್ಲಿ ಆಮ್ರೆಸ್ಟ್ ಜೊತೆಗೆ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಇಲ್ಲಿ AC ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ನೋಡಿ, ಟ್ರಿಪಲ್ ಝೋನ್ ಅಂದರೆ 3 ಝೋನ್ ಬರುತ್ತೆ. ಫ್ರಂಟಲ್ಲಿ ಇಬ್ಬರಿಗೆ, ಹಿಂದೆ ಕೂರುವಂಥವ್ರಿಗೆ ಸಪ್ರೇಟ್ ಕ್ಲೈಮೇಟ್ ಕಂಟ್ರೋಲ್ನ ಸೆಟ್ ಮಾಡ್ಕೋಬೋದು. ಸೊ ಇಲ್ಲಿರೋದು ಫ್ಯಾನ್ ಸ್ಪೀಡ್ ಕಂಟ್ರೋಲರ್, ಇದು ಟೆಂಪ್ರೇಚರ್ ಕಂಟ್ರೋಲರ್. ಆ್ಯಂಡ್ AC ಆನ್ ಆಫ್ ಮಾಡ್ಬೋದು. ಇದಕ್ಕೂ ಆಟೋಮೆಟಿಕ್ ಫಂಕ್ಷನ್ ಇದೆ, ಮೋಡ್ನ ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಒಂದು 220 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ, ಪವರ್ ಔಟ್ಲೆಟ್ ಇದೆ ನೋಡಿ. ಸೊ ನಾವು ಮನೆಯಲ್ಲಿ ಏನು ಕನೆಕ್ಟ್ ಮಾಡ್ಕೋತೀವಲ್ಲ ಪ್ಲಗ್, ಆ ಥರ ಪ್ಲಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಲ್ಯಾಪ್ಟಾಪ್ ಯೂಸ್ ಮಾಡಬೇಕು ಅಂದರೆ ಇಲ್ಲಿಂದ ಮಾಡ್ಬೋದು. ಆ್ಯಂಡ್ ಇಲ್ಲಿ 2 USB ಪೋರ್ಟ್ ಕೊಟ್ಟಿದ್ದಾರೆ, ಇದನ್ನು ಕ್ಲೋಸ್ ಕೂಡ ಮಾಡ್ಬೋದು. ಇನ್ನು ಇಷ್ಟೆಲ್ಲ ಫೀಚರ್ಸ್ ಕೊಟ್ಟು ಪಾಕೆಟ್ಸ್ ಕೊಟ್ಟಿಲ್ಲ ಅಂದರೆ ನಡೆಯುತ್ತಾ? ನೋಡಿ, ಮೊಬೈಲ್ಗಳನ್ನ ಇಡ್ಬೋದು, ಸಣ್ಣ ಪುಟ್ಟ ಐಟಮ್ಸ್ ಇಡೋದಕ್ಕೆ ಜಾಗ ಇದೆ. ಆ್ಯಂಡ್ ಇಲ್ಲೇನು ದೊಡ್ಡದಾಗಿ ಒಂದು ಸ್ಕ್ರೀನ್ ನೋಡ್ತಾ ಇದ್ದೀರಾ, ಇದನ್ನು ಆಕ್ಸೆಸರಿಯಾಗಿ ನೀವು ಹಾಕಿಸ್ಕೋಬೋದು. ಸೀಟಿಗೆ ಹಾಕಿಸ್ಕೊಂಡು ಹಿಂದೆ ಕೂರುವಂಥವ್ರು ಮೂವಿ ಏನಾದರೂ ನೋಡಿಕೊಂಡು ಆರಾಮಾಗಿ ಹೋಗ್ಬೋದು. ಜೊತೆಗೆ ರಿಟ್ರಾಕ್ಟಬಲ್ ಗ್ರ್ಯಾಬ್ ಹ್ಯಾಂಡಲ್, ಕೋಟುಕ್ ಇದೆ, ಲ್ಯಾಂಪ್ LED ಕೊಟ್ಟಿದ್ದಾರೆ. AC ವೆಂಟ್ಸ್ ಈ ಜಾಗದಲ್ಲಿ ಬರುತ್ತೆ ಸೆಕೆಂಡ್ ರೋನಲ್ಲಿ ಕೂರುವಂಥವ್ರಿಗೆ. ಈಗ ಫ್ರಂಟ್ ಸೀಟ್ಗೆ ಹೋಗೋಣ, ಏನೆಲ್ಲ ಫೀಚರ್ಸ್ ಲೋಡ್ ಮಾಡಿದ್ದಾರೆ. ನಾನು ಕಾಯ್ತಾ ಇರೋದೆ ಅಲ್ಲಿ ನೋಡೋದಕ್ಕೆ. ಬನ್ನಿ. ನೋಡಿ, ಗಾಡಿ ಹೈಟು ಅದು ಕುತ್ಕೊಳ್ಳೋದು ಮಾತ್ರ ಮಜಾನೇ ಬೇರೆ. ಟೋಟಲಾಗಿ 4 ವಿಂಡೋಸ್ ಏನು ಬರುತ್ತೆ, ಎಲ್ಲದಕ್ಕೂ 1 ಟಚ್ ಡೌನ್ 1 ಟಚ್ ಅಪ್ ಫಂಕ್ಷನ್ ಇದೆ. ಅಂದರೆ ಒಂದ್ಸಲ ಟಚ್ ಮಾಡಿಬಿಟ್ರೆ ಆಟೋಮೆಟಿಕ್ ಡೌನ್ ಆಗುತ್ತೆ, ಮತ್ತೆ ಮೇಲಕ್ಕೆ ಪ್ರೆಸ್ ಮಾಡಿದ್ರೆ ಮೇಲೋಗುತ್ತೆ. ಕೈ ಏನಾದರೂ ಅಡ್ಡ ಇಟ್ಟು ಏನಾದರೂ ಆಬ್ಜೆಕ್ಟ್ ಅಡ್ಡ ಬಂದರೆ ಈ ಥರ ಡೌನ್ ಆಗುತ್ತೆ. ಆ್ಯಂಟಿ ಪಿಂಚ್ ಫೀಚರ್ ಅಂತ ಹೇಳ್ತೀವಿ ಇದನ್ನು. ಇಂಟೀರಿಯರ್ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ಈ ಸೈಡಲ್ಲಿ ನಾವು ಕುಂತಾಗ ಡ್ರೈವರು ಈ ಥರ ಕಾಣುತ್ತೆ ಸೆಟಪ್ಪು. ಇಲ್ಲಿ ಓವರ್ ವೇಮ್ನ ಕಂಟ್ರೋಲ್ಸ್ ಬರುತ್ತೆ, ಆಲ್ ಪವರ್ ವಿಂಡೋ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಡೋರ್ಸ್ನೆಲ್ಲ ಲಾಕ್ ಮಾಡ್ಬೋದು ಮತ್ತು ಅನ್ಲಾಕ್ ಮಾಡ್ಬೋದು. ಇಲ್ಲೊಂದು ಸ್ಪೀಕರ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಕಂಪ್ಲೀಟ್ ಸಾಫ್ಟ್ ಟಚ್ ಲೆದರ್ ಯೂಸ್ ಮಾಡಿದ್ದಾರೆ, ಕಾರ್ಬನ್ ಫೈಬರ್ ಥೀಮ್ ಇದೆ. ಜೊತೆಗೆ ಪಾಕೆಟ್, ಓಕೆ, ನನ್ನ ಪ್ರಕಾರ 1 ಲೀಟ್ರ್ ಬಾಟಲ್ ಇಡ್ಬೋದು ಇಲ್ಲಿ. ಆ್ಯಂಡ್ ಫ್ಯೂಲ್ ಲಿಡ್ನ ಓಪನ್ ಮಾಡೋದಕ್ಕೆ ಇಲ್ಲಿ ಬಟನ್ ಇದೆ, ಅಂದರೆ ಲಿವರ್ ಕೊಟ್ಟಿದ್ದಾರೆ, ಹೇಳಿದ್ರೆ ಓಪನ್ ಆಗುತ್ತೆ. ಇನ್ನು ಡ್ರೈವರ್ ಸೀಟ್ ಏನಿದೆ 12 ವೇ ಪವರ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಏನದು 12 ವೇ ಅಂದರೆ ಫ್ರಂಟ್ ಆ್ಯಂಡ್ ಬ್ಯಾಕ್, ರಿಕ್ಲೈನ್ ಆ್ಯಂಗಲ್, ಹೈಟ್ ಅಡ್ಜಸ್ಟ್ಮೆಂಟ್, ಜೊತೆಗೆ ಲಂಬರ್ ಸಪೋರ್ಟ್ ಬರುತ್ತೆ. ಲಂಬರ್ ಸಪೋರ್ಟ್ ಅಂದರೆ ಈ ಪಾರ್ಟ್ ಇದೆ ಅಲ್ವಾ, ಇದು ನಮ್ಮ ಸ್ಪೈನಲ್ಗೆ ಬ್ಯಾಕಿಗೆ ಸಪೋರ್ಟ್ ಮಾಡೋದಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು. ರೈಟ್ ಸೈಡಲ್ಲಿ ಒಂದು ಬಟನ್ ಇದೆ, ಅದನ್ನು ನಾವು ಪ್ರೆಸ್ ಮಾಡಿಕೊಂಡು ಈ ಜಾಗನ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಉಬ್ಬು ತಗ್ಗು ಆಗುತ್ತೆ ಅದು. ಈ ಲಂಬರ್ ಸಪೋರ್ಟ್ ಎಲ್ಲ ಕಾರಣಲ್ಲೂ ಬರಲ್ಲ, ಇದು D+ ಸೆಗ್ಮೆಂಟಲ್ಲಿ ಬರೋದ್ರಿಂದ ಲಂಬರ್ ಸಪೋರ್ಟ್ನ ಆ್ಯಡ್ ಮಾಡಿದ್ದಾರೆ. 12 ವೇ ಪವರ್ಡ್ ಸೀಟ್ಸ್ ಬರುತ್ತೆ. ಜೊತೆಗೆ ಫ್ರಂಟ್ 2 ಸೀಟ್ಗೆ ವೆಂಟಿಲೇಷನ್ಸ್ ಬರುತ್ತೆ. ಆ್ಯಂಡ್ ಮಸಾಜಿಂಗ್ ಫಂಕ್ಷನ್ ಕೂಡ ಇದೆ. ಮಸಾಜಿಂಗ್ ಆನ್ ಮಾಡಿಬಿಟ್ರೆ ಎಲ್ಲಾದರೂ ನಿಲ್ಲಿಸಿದಾಗ ಆಹಾ ನೆಮ್ಮದಿ ಆಗುತ್ತೆ. ಲಾಂಗ್ ರೂಟ್ ಎಲ್ಲಾದರೂ ಡ್ರೈವ್ ಮಾಡಿ ಸುಸ್ತಾಗಿರುತ್ತಲ್ವಾ, ಅಂಥ ಟೈಮ್ನಲ್ಲಿ ಅದನ್ನು ಯೂಸ್ ಮಾಡ್ಕೋಬೋದು. ಡ್ರೈವರ್ಗೂ ಕೊಟ್ಟಿದ್ದಾರೆ. ಮುಂಚೆ ಗ್ಲಾಸ್ಟರ್ನಲ್ಲಿ ಡ್ರೈವರ್ ಸೀಟಿಗೆ ಮಾತ್ರ ಬರ್ತಿತ್ತು, ಈ ಗಾಡಿನಲ್ಲಿ ಮೆಜೆಸ್ಟರ್ನಲ್ಲಿ ಅವ್ರ ತಾತ ಆಗಿರೋದ್ರಿಂದ ಆ ಸೀಟ್ಗೂ ಆ್ಯಡ್ ಮಾಡಿದ್ದಾರೆ. ತಾತ ಅವ್ರು ಕೂತ್ಕೊಂಡಾಗ ಸ್ವಲ್ಪ ಮಸಾಜ್ ಆಗಲಿ ಬೆನ್ನಿಗೆ ಅಂತ. ಎಲೆಕ್ಟ್ರಾನಿಕ್ ಸ್ಟೇರಿಂಗ್ ವೀಲ್ ಬರುತ್ತೆ. ಈ ಸ್ಟಿಯರಿಂಗ್ ವೀಲ್ ಎಷ್ಟು ಸಿಂಪಲ್ ಆಗಿದೆ, ಎಷ್ಟು ಕನ್ವೀನಿಯೆಂಟ್ ಅಂದರೆ ಈಸಿ ಟು ಮ್ಯಾನೋವರ್. ನೋಡಿ, ಒಂದು ಬೆರಳಲ್ಲಿ ಈಸಿಯಾಗಿ ತಿರುಗಿಸ್ಬೋದು ಇದನ್ನು, ಸಕ್ಕದಾಗಿದೆ. ಗ್ಲಾಸ್ಟರಲ್ಲೂ ಸೇಮ್ ಇದೇ ಥರ ಒಂದು ಸ್ಟಿಯರಿಂಗ್ ವೀಲ್ ಬರ್ತಿತ್ತು. ಗಾಡಿ ಸೈಜ್ ದೊಡ್ಡದಾಗಿದ್ರೂ ಈಸಿಯಾಗಿ ಮ್ಯಾನೋವರ್ ಮಾಡ್ಕೊಂಡು ಎಲ್ಲ ಕಡೆ ಡ್ರೈವ್ ಮಾಡ್ಬೋದಾಗಿತ್ತು. ಈ ಗಾಡಿನೂ ಅಷ್ಟೇ, ಈಸಿ ಟು ಡ್ರೈವ್ ಗಾಡಿ ಇದು. ದೊಡ್ಡ ಗಾಡಿ ಆಗಿದ್ರೂ ಈ ದೊಡ್ಡ ಆನೆನ ಮಾವುತ ಈಸಿಯಾಗಿ ಕಂಟ್ರೋಲ್ ಮಾಡಲ್ವ, ಆ ಥರ ಒಂದು ಕಡ್ಡಿ ಹಿಡ್ಕೊಂಡು ಕಂಟ್ರೋಲ್ ಮಾಡ್ತಾರಲ್ಲ, ಹಂಗೆ ಈ ಸ್ಟಿಯರಿಂಗ್ ಇಟ್ಕೊಂಡು ಈ ಗಾಡಿನ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ಸ್ ಬರುತ್ತೆ ನೋಡಿ, ಇಲ್ಲಿ ಕ್ರೂಸ್ ಕಂಟ್ರೋಲ್ ಬಟನ್ ಇದೆ, ಇಲ್ಲಿ ಟೆಲಿಫೋನಿಕ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಇದು ಕ್ರೂಸ್ ಕಂಟ್ರೋಲ್ ಬಟನ್ಸ್ ಮತ್ತು ವಾಯ್ಸ್ ಕಮಾಂಡ್ಗೆ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ. ಪೆಡಲ್ ಶಿಫ್ಟರ್ಸ್ ಬರುತ್ತೆ. 8 ಸ್ಪೀಡ್ ಟಾರ್ಕ್ ಕನ್ವರ್ಟರ್ ಬರುತ್ತೆ ಈ ಗಾಡಿನಲ್ಲಿ. ಸೊ 8 ಸ್ಪೀಡ್ ಟಾರ್ಕ್ ಕನ್ವರ್ಟರ್ ಇರೋದ್ರಿಂದ ತುಂಬ ಸ್ಮೂತಾಗಿ ಶಿಫ್ಟ್ ಆಗುತ್ತೆ. 8 ಸ್ಪೀಡ್ ಅಂದರೆ ನಾರ್ಮಲಾಗಿ 6 ಸ್ಪೀಡ್ ಕೇಳಿರ್ತೀರ ಟಾರ್ಕ್ ಕನ್ವರ್ಟರು. ಸೊ 6 ಗೇರ್ ಇರುತ್ತೆ, ಇದರಲ್ಲಿ 8 ಗೇರ್ ಬರುತ್ತೆ. ರಿವರ್ಸ್ನು ನೀವು ಆ್ಯಡ್ ಮಾಡಿಕೊಂಡ್ರೆ 9 ಗೇರ್ ಆಗಿಬಿಡುತ್ತೆ. ಇನ್ನು ಹಿಂದೆ ಇರೋಂಥ ಟಾಗಲ್ ಸ್ವಿಚ್ ನೋಡಿ, ಇದು ವೈಪರ್ನ ಟಾಗಲ್ ಸ್ವಿಚ್. ರೈಟ್ ಸೈಡ್ನಲ್ಲಿ ಹೆಡ್ಲ್ಯಾಂಪ್ ಟಾಗಲ್ ಸ್ವಿಚ್ ಕೊಟ್ಟಿಲ್ಲ, ಗೇರ್ ಶಿಫ್ಟರ್ ಕೊಟ್ಟಿದ್ದಾರೆ. ಗೇರ್ ಶಿಫ್ಟ್ ಕಾಲಮ್ ಅಂತ ಹೇಳ್ತೀವಿ ಇದನ್ನು. ಪಾರ್ಕಿಂಗ್, ರೇರ್, ನ್ಯೂಟ್ರಲ್, ಡ್ರೈವ್, ಮ್ಯಾನ್ಯುಯಲ್ ಇಲ್ಲಿಂದನೇ ಸ್ವಿಚ್ ಮಾಡ್ಕೋಬೋದು. ವಿಂಡ್ಸರ್ನ ನೀವೇನಾದರೂ ನೋಡಿದರೆ ಡ್ರೈವ್ ಮಾಡಿದರೆ ಗೊತ್ತಿರುತ್ತೆ, ಇಲ್ಲಿಂದ ಡ್ರೈವ್ ರಿವರ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಆ ಥರ ಮೆಜೆಸ್ಟರ್ನಲ್ಲೂ ಕೊಟ್ಟಿದ್ದಾರೆ. 12.3 ಇಂಚ್ ಇರುವಂಥ
ಟೋಟಲ್ ಕರ್ವಿ ಆಗಿರೋ ಒಂದು ಡಿಜಿಟಲ್ ಕ್ಲಸ್ಟರ್ ಕೊಟ್ಟಿದ್ದಾರೆ. ಇಲ್ಲಿ ಕಾಣಿಸೋದು ನಮಗೆ ಅನಲಾಗ್ ತರ, ಬಟ್ ಕಂಪ್ಲೀಟ್ಲಿ ಡಿಜಿಟಲ್ ಇದೆ. ಡ್ರೈವಿಂಗ್ ಬೇಕಾಗಿರುವಂಥ ಪ್ರತಿಯೊಂದು ಡಾಟಾ ತೋರಿಸುತ್ತೆ. ಲೆವೆಲ್ 2 ADAS ಬರುತ್ತೆ ಈ ಗಾಡಿನಲ್ಲಿ. ಲೇನ್ ಕೀಪ್ ಅಸಿಸ್ಟ್ ಆಗಿರ್ಬೋದು, ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್, ಆ ಥರ ಪ್ರತಿಯೊಂದು ಫೀಚರ್ ಬರುತ್ತೆ. ಎಮರ್ಜೆನ್ಸಿ ಬ್ರೇಕಿಂಗ್ ಕೊಟ್ಟಿದ್ದಾರೆ. ಸೊ ನಾನ್ ಡ್ರೈವ್ ಮಾಡಿರೋ ಗಾಡಿಗಳಲ್ಲಿ ADAS ಲೆವೆಲ್ 2 ಅಂದ್ರೆ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್, ಎಮರ್ಜೆನ್ಸಿ ಬ್ರೇಕಿಂಗ್ ಎಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗಿದ್ದಂದ್ರೆ, ನಾನೊಂದ್ಸಲ ಇದಕ್ಕೆ ವಾಯ್ನಾಡ್ಗೆ ಹೋದಾಗ ಯಾವುದರಲ್ಲಿ ಹೆಕ್ಟರಲ್ಲಿ ಮುಂದೆ ಒಂದು ಗಾಡಿ ಹೋಗ್ತಿತ್ತು. ಆ ಗಾಡಿಗೆ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಹಾಕೊಂಡು ನಾನು ಹೋಗ್ಬೇಕಾದ್ರೆ ಆ ಗಾಡಿ ಸ್ಪೀಡ್ನ ಸೆನ್ಸ್ ಮಾಡ್ಕೊಂಡು ಈ ಗಾಡಿ ಆರಾಮಾಗಿ ಹೋಗ್ತಿತ್ತು. ಆ ಗಾಡಿ ಬ್ರೇಕ್ ಅಪ್ಲೈ ಮಾಡ್ತಾ ಈ ಗಾಡಿನೂ ಬ್ರೇಕ್ ಅಪ್ಲೈ ಮಾಡೋದು, ಆ ಗಾಡಿ ಆಕ್ಸಿಲೇಟ್ ಮಾಡ್ತಾ ಈ ಗಾಡಿನೂ ಆಕ್ಸಿಲೇಟ್ ಮಾಡೋದು. ತುಂಬಾ ಸ್ಮೂತ್ ಆಗಿದೆ ADAS ವರ್ಕ್ ಆಗೋದು ಈ ಗಾಡಿನಲ್ಲಿ. ನನ್ನ ಪ್ರಕಾರ ಮೆಜೆಸ್ಟರಲ್ಲಿ ಇನ್ನೂ ಚೆನ್ನಾಗಿ ಅದನ್ನ ಟ್ಯೂನ್ ಮಾಡಿರ್ತಾರೆ, ರಿಫೈನ್ ಮಾಡಿರ್ತಾರೆ. ಅಂಡ್ ಇಲ್ಲಿ ನೀವು ನೋಡ್ತಾ ಇರೋದು 12.3 ಇಂಚ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಇದು ಟಾಪ್ ವ್ಯೂ. ಯಾವ ವ್ಯೂ ಬೇಕು ನಾವು ಈಸಿಯಾಗಿ ಸ್ವಿಚ್ ಮಾಡ್ಕೋಬಹುದು. ನೋಡಿ ಇಲ್ಲಿ ನಿಂತಿರೋದು ಈಸಿಯಾಗಿ ಗೊತ್ತಾಗ್ತಾ ಇದೆ. ನೋಡಿ ಇಲ್ಲಿ ಜನಗಳು ಓಡಾಡ್ತಾ ಇರೋದೆಲ್ಲ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ಅಂತ, ಕ್ಲಾರಿಟಿ ಚೆನ್ನಾಗಿದೆ. ಇದು ರೇರ್ ವ್ಯೂ, 3D ವ್ಯೂ ಸ್ವಿಚ್ ಮಾಡ್ಬೋದು. ಓಕೆ, ಸೊ ಈಗ ನಾನು ರೀಸೆಂಟಾಗಿ ಹೆಕ್ಟರ್ ಏನು ಲಾಂಚ್ ಆಯಿತು ಅದನ್ನು ನೋಡಿದಾಗಲೂ ಅಂದ್ಕೊಂಡೆ ಟಚ್ ಅಷ್ಟೊಂದು ಸೆನ್ಸಿಟಿವ್ ಇಲ್ಲ, ರೆಸ್ಪಾನ್ಸ್ ಕಮ್ಮಿ ಇದೆ ಅಂತ. ಬಟ್ ಮೆಜೆಸ್ಟರಲ್ಲಿ ಆ ಥರ ಇಲ್ಲ, ರೆಸ್ಪಾನ್ಸ್ ಚೆನ್ನಾಗಿದೆ, ಬೇಗ ಸ್ವಿಚ್ ಆಗ್ತಾ ಇದೆ. ಇನ್ನು ಇಂಟರ್ಫೇಸ್ ಎಲ್ಲ ಚೆನ್ನಾಗಿದೆ ನೋಡಿ. MGನಲ್ಲಿ ಏನಂದರೆ ಗಾಡಿನಲ್ಲಿರುವಂಥ ಹೆಡ್ ಲ್ಯಾಂಪ್ ಆಗಿರ್ಬೋದು, ಕೆಲವೊಂದು ಫೀಚರ್ಗಳನ್ನ ನಾವು ಇದರಿಂದನೇ ಕಂಟ್ರೋಲ್ ಮಾಡಬೇಕಾಗತ್ತೆ. ಸೊ ಆ ಥರ ಏನಾದರೂ ಕೊಟ್ಟಿದ್ದಾರಾ? ಓಕೆ, HDC ಅಂದರೆ ಹಿಲ್ ಡಿಸೆಂಟ್ ಕಂಟ್ರೋಲ್ ಅಂತ. ಲಾಕ್ ಸ್ಕ್ರೀನ್ ಅಂದರೆ ಸ್ಕ್ರೀನಲ್ಲಿ ಲಾಕ್ ಮಾಡ್ಬೋದು. ಆಟೋ ಹೋಲ್ಡ್ ಇದೆ. ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಕೊಟ್ಟಿದ್ದಾರೆ. ಸೊ ಅದನ್ನು ಬಿಟ್ಟರೆ ಹೆಡ್ ಲ್ಯಾಂಪ್ ಆನ್ ಮಾಡೋದಕ್ಕೆ ಎಲ್ಲಿ ಕೊಟ್ಟಿದ್ದಾರೆ ಅಂತ ಹುಡುಕ್ತಾ ಇದ್ದೀನಿ. ಯಾಕೆಂದರೆ ಇವರು ಹೆಡ್ ಲ್ಯಾಂಪ್ ಆನ್ ಮಾಡೋದಕ್ಕೆ ಇಲ್ಲಿ ಕೊಟ್ಟಿಲ್ಲ ಟಾಗಲ್ ಸ್ವಿಚ್. ಇಲ್ಲಿದೆ ನೋಡಿ, ಇಲ್ಲಿಂದ ನನ್ನ ಪ್ರಕಾರ ಆನ್ ಮಾಡ್ಕೋಬೋದು. ನೋಡಿ ಲ್ಯಾಂಪ್ ಅಂತ ಇದೆ. ಆಟೋಗೆ ಸೆಟ್ ಆಗಿದೆ. ಆಟೋಗೆ ಸೆಟ್ ಆದರೆ ಏನಂದರೆ ಸಾಯಂಕಾಲ ಆಗ್ತಿದ್ದಂಗೆ ಅದೇ ಆನ್ ಆಗುತ್ತೆ. ಲೋ ಬೀಮ್, ಓಕೆ, ಲೋ ಬೀಮ್ ಆನ್ ಆಗುತ್ತೆ. ಪೊಸಿಷನ್ ಲ್ಯಾಂಪ್ ಆನ್ ಮಾಡಬೇಕು, ಅದನ್ನ ಇಲ್ಲಿಂದ ಮಾಡ್ಬೋದು. ಆಫ್ ಮಾಡಬೇಕಾ ಮಾಡ್ಬೋದು. ಇನ್ನು ಹೆಡ್ ಲ್ಯಾಂಪ್ ಲೆವೆಲ್ ಅಡ್ಜಸ್ಟ್ ಮಾಡಬೇಕು ಅಂದರೆ ನಾರ್ಮಲ್ ಆಗಿ ನಮ್ಮ ಕಾರ್ಗಳಲ್ಲಿ ನಾಬ್ ಇರುತ್ತೆ. ಇದರಲ್ಲಿ ಲೆವೆಲ್ 3, 2, 1 ಅಂತ ಕೊಟ್ಟಿದ್ದಾರೆ. ಲೆವೆಲ್ 0 ಇದೆ. ವೆಲ್ಕಮ್ ಲೈಟ್ಸ್ ಬೇಕಂತ ಇದೆ. ಅಂದರೆ ಗಾಡಿನ ಏನಾದರೂ ದೂರದಿಂದ ಅನ್ಲಾಕ್ ಮಾಡಿದ್ರಿ ಅಂದರೆ ಗಾಡಿ ಹೆಡ್ ಲ್ಯಾಂಪ್ಸ್ ಆನ್ ಆಗುತ್ತೆ. ನಿಮ್ಮ ಗಾಡಿ ಹತ್ರ ಬರೋದಕ್ಕೆ ಈಸಿ ಆಗುತ್ತೆ. ಆ ಥರ ಆಪ್ಷನ್ ಇದೆ. ರೇರ್ ಫಾಗ್ ಲೈಟ್ಸ್ನ ಆನ್ ಆಫ್ ಮಾಡ್ಬೋದು. ಇಲ್ಲಿ ಬಟನ್ ಕೊಟ್ಟಿದ್ದಾರೆ. ಸ್ಟೀರಿಂಗ್ ವೀಲ್ಗೆ ರಿಲೇಟ್ ಆಗಿರುವಂಥ ಆಪ್ಷನ್ಸ್, ಲಾಕ್, ವಿಂಡೋ, ಸೈಡ್ ಮಿರರ್ಗೆ ರಿಲೇಟ್ ಆಗಿರುವಂಥದ್ದು, ಆಂಬಿಯೆಂಟ್ ಲೈಟಿಂಗ್ 64 ಕಲರ್ ಆಪ್ಷನ್ಸ್ ಬರುತ್ತೆ ನೋಡಿ. ಇಲ್ಲಿ ಸೆಟ್ ಮಾಡ್ಕೊಂಡ್ರೆ ಒಳಗೆಲ್ಲ ಆಂಬಿಯೆಂಟ್ ಲೈಟಿಂಗ್ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಫುಲ್ಲು ಬಿಸಿಲಿರೋದ್ರಿಂದ DRL ಆನ್ ಮಾಡಿದ್ರು ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಒಳಗೆ ಆಂಬಿಯೆಂಟ್ ಲೈಟಿಂಗ್ ಎಲ್ಲಿ ಕಾಣುತ್ತೆ. ರೇರ್ ವೈಪರ್ ನೋಡಿ, ಏನೇನು ಗಾಡಿನಲ್ಲಿ ಇದೆ ಫೀಚರ್ಗಳು ನಮಗೆ ಡೈಲಿ ಲೈಫಿಗೆ ಬೇಕಾಗಿರುತ್ತೆ ಅದರದ್ದು ಸೆಟ್ಟಿಂಗ್ಸ್ ಎಲ್ಲ ಈ ಸ್ಕ್ರೀನಲ್ಲಿ ಸಿಗುತ್ತೆ. ಸನ್ ರೂಫ್ ನೋಡಿ ಕ್ಲೋಸ್ ಆಗಿದೆ, ಓಪನ್ ಮಾಡ್ಬೋದಾ? ಎಸ್, ಓಪನ್ ಹೊತ್ತೀನಿ. ಸನ್ ರೂಫ್ ಓಪನ್ ಆಗ್ತಾ ಇದೆ ನೋಡಿ. ಇದನ್ನ ಗ್ಯಾಲಕ್ಸಿ ವ್ಯೂ ಸನ್ ರೂಫ್ ಅಂತ ಹೇಳ್ತಾರೆ. ಗ್ಯಾಲಕ್ಸಿ ವ್ಯೂ ಸನ್ ರೂಫ್ ಹೊಸ್ದಾಗಿ ಹೆಸರಿಡ್ತಿರ್ತಾರೆ ನೋಡಿ ಇದಕ್ಕೆ. ಇಲ್ಲಿ ರೂಫ್ ಕ್ಯಾರಿಯರ್ ಇದೆ, ಬೇಕು ಅಂದರೆ ನೀವು ಹಾಕಿಸ್ಕೋಬೋದು. ಅದನ್ನು ಹಾಕಿಸ್ಕೊಂಡ್ರೂ ಈಸಿಯಾಗಿ ಓಪನ್ ಆ್ಯಂಡ್ ಕ್ಲೋಸ್ ಆಗ್ತಾ ಇದೆ. ಇನ್ನು ಸ್ಕ್ರೀನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕುತ್ಕೊಂಡ್ರೆ ತುಂಬಾ ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದನ್ನೆಲ್ಲ ಬೇಡ. ಬಟ್ ಸೆಂಟರ್ ಕನ್ಸೋಲ್ನಲ್ಲಿ 2 AC ವೆಂಟ್ಸ್ ಬರುತ್ತೆ, ತುಂಬ ದೊಡ್ಡದಾಗಿದೆ ನೋಡಿ. ಇಲ್ಲಿ ಮೆಟೀರಿಯಲ್ ಕ್ವಾಲಿಟಿ ಮತ್ತು ಥೀಮ್ ಚೆನ್ನಾಗಿದೆ. ಇಲ್ಲಿ ಬಟನ್ಸ್ ಏನಿದೆ AC ಗೆ ರಿಲೇಟ್ ಆಗಿರುವಂಥದ್ದು. ಇದು ಟೆಂಪ್ರೇಚರ್ ಕಂಟ್ರೋಲರ್, ಇದು ಫ್ಯಾನ್ ಸ್ಪೀಡ್ ಕಂಟ್ರೋಲರ್. ಸೆಂಟರ್ನಲ್ಲಿ ಹಜಾರ್ಡ್ ಲ್ಯಾಂಪ್ ಸ್ವಿಚ್ ಬರುತ್ತೆ. ಜೊತೆಗೆ ಇಲ್ಲಿ 2 ವೈರ್ಲೆಸ್ ಚಾರ್ಜರ್ ಬರುತ್ತೆ. ನಾರ್ಮಲ್ ಆಗಿ ಸಿಂಗಲ್ ಕೇಳಿರ್ತೀರಾ, ಸಿಂಗಲ್ ನೋಡಿರ್ತೀರಾ. ಇದರಲ್ಲಿ 2 ಬರುತ್ತೆ. ಡ್ರೈವರ್, ಕೋ ಡ್ರೈವರನ್ನು ಈಸಿಯಾಗಿ ಮೊಬೈಲ್ ಇಟ್ಕೊಂಡು ಚಾರ್ಜ್ ಮಾಡ್ಬೋದು. ಇನ್ನು ಈ ಜಾಗದಲ್ಲಿ ಏನು ನೋಡ್ತಾ ಇದ್ದೀರಾ, ಇಲ್ಲೆಲ್ಲ ಕಂಪ್ಲೀಟ್ ಕವರ್ ಆಗಿದೆ. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ. ಇದು ನನ್ನ ಪ್ರಕಾರ ಸ್ಯಾವಿ 4x2 ಅನ್ಕೋತೀನಿ. 2 ವೇರಿಯಂಟ್ ಬರುತ್ತೆ, ಶಾರ್ಪ್ ಮತ್ತು ಸ್ಯಾವಿ ಅಂತ. ಶಾರ್ಪ್ ಅಂದರೆ ಬೇಸ್ ವೇರಿಯಂಟ್, ಅದರಲ್ಲಿ 4x2 ಮಾತ್ರ ಸಿಗುತ್ತೆ. ಟಾಪ್ ವೇರಿಯಂಟ್ ಸ್ಯಾವಿನಲ್ಲಿ ನಿಮ್ಗೆ ಸಿಗೋದು 4x2 ಮತ್ತು 4x4. ಸೊ 4x2 ಆಗಿರೋದ್ರಿಂದ ಇಲ್ಲಿ ಏನು ಆಪ್ಷನ್ಸು ಸಿಗೋದಿಲ್ಲ. ಅದೇ ನೀವೇನಾದರೂ ಸ್ಯಾವಿ 4x4 ತಗೋತಾ ಇದ್ದೀರಾ ಟಾಪ್ ವೇರಿಯಂಟ್ ಅಂದರೆ ಇಲ್ಲೊಂದು ಸಿಸ್ಟಮ್ ಈ ಥರ ಬರುತ್ತೆ. ಮೋಡ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ಇದು 4 ವೀಲ್ ಡ್ರೈವ್ ಆಗಿರೋದ್ರಿಂದ 2 ಹೈ 4 ಹೈ ಇದೆ. ಜೊತೆಗೆ CCO ಅಂದರೆ ಕ್ರೌಲ್ ಕಂಟ್ರೋಲ್ ಆಪ್ರೇಷನ್ ಅಂತ. ಸೊ ಏನದು, ಇದನ್ನು ಪ್ರೆಸ್ ಮಾಡಿದಾಗ ಏನಾಗುತ್ತೆ, ನೀವು ಆಕ್ಸಿಲೇಟ್ ಮಾಡೋದು ಬೇಕಾಗಲ್ಲ, ಬ್ರೇಕ್ ಅಪ್ಲೈ ಮಾಡೋದು ಬೇಕಾಗಲ್ಲ. ಬೇಕಾದಾಗ ನೀವು ಅಪ್ಲೈ ಮಾಡ್ಬೋದು. ಬಟ್ ಅಪ್ಲೈ ಮಾಡಲಿಲ್ಲ ಅಂದ್ರೂ ಜಸ್ಟ್ ನೀವು ಈ ಮೋಡ್ಗೆ ಸೆಲೆಕ್ಟ್ ಮಾಡಿಕೊಂಡು ನೀವು ಬ್ರೇಕ್ ಬಿಟ್ರಿ ಅಂದರೆ ಮುಂದೆ ಟೆರೇನ್ ಎಂಥದಾರು ಇರಲಿ, ಗಾಡಿ ಸ್ಲೋ ಆಗಿ ಅದನ್ನು ಅನಲೈಸ್ ಮಾಡಿಕೊಂಡು ಹೋಗ್ತಾ ಇರುತ್ತೆ. ಗುಂಡಿ ಇದ್ದರೆ ಅದೇ ಇಳಿಯುತ್ತೆ, ಅದೇ ಹತ್ತುತ್ತೆ. ಯಾವುದಾದ್ರೂ ಅಪ್ ಇದ್ದರೆ ಅದೇ ಹತ್ತುತ್ತೆ. ಡೌನ್ ಇದ್ರೂ ಬ್ರೇಕ್ ಅಪ್ಲೈ ಮಾಡ್ಕೊಂಡು ಅದೇ ಇಳಿಯುತ್ತೆ. ಆ ಥರ ಇದು ವರ್ಕ್ ಆಗುತ್ತೆ. ಜೊತೆಗೆ ಇಲ್ಲಿ ಡಿಫ್ರೆಂಟ್ ಮೋಡ್ಸ್ ಬರುತ್ತೆ. ಸ್ನೋ ಮೋಡ್ ಇದೆ, ರಾಕ್ ಮೋಡ್ ಇದೆ, ಸ್ಯಾಂಡ್ ಮೋಡ್, ಮಡ್ ಮೋಡ್ ಇದೆ. ಅದನ್ನು ನಾಬ್ ಮುಖಾಂತರ ಸೆಲೆಕ್ಟ್ ಮಾಡ್ಕೋಬೋದು. ಕ್ವಾಲಿಟಿ ಮಾತ್ರ ಸೂಪರ್ಬ್ ಆಗಿದೆ ಮೆಟೀರಿಯಲ್ದು. ಆ್ಯಂಡ್ ಇಲ್ಲಿ ಡಿಫ್ರೆನ್ಷಿಯಲ್ ಲಾಕಿಗೆ ಬಟನ್ಸ್ ಕೊಟ್ಟಿದ್ದಾರೆ. ಸೆಂಟ್ರಲ್ ಡಿಫ್ರೆನ್ಷಿಯಲ್ ಲಾಕ್, ಇದು ರೇರ್ ಡಿಫ್ರೆನ್ಷಿಯಲ್ ಲಾಕ್. ಇಲ್ಲೊಂದು ಬಟನ್ ಇರಬೇಕಾಗಿತ್ತು, ಫ್ರಂಟ್ ಡಿಫ್ರೆನ್ಷಿಯಲ್ ಲಾಕ್. ಇದರಲ್ಲಿ ಟೋಟಲ್ ಆಗಿ ಟ್ರಿಪಲ್ ಡಿಫ್ರೆನ್ಷಿಯಲ್ ಲಾಕ್ ಬರುತ್ತೆ. ಇಲ್ಲೊಂದು ಬಟನ್ ಮಿಸ್ ಆಗಿದೆ ಅಷ್ಟೇ. ಬಟ್ ಟ್ರಿಪಲ್ ಡಿಫ್ರೆನ್ಷಿಯಲ್ ಲಾಕ್ ಇರೋದ್ರಿಂದ ಎಂಥ ಟೆರೈನಲ್ಲಾದ್ರೂ ಆರಾಮಾಗಿ ಗಾಡಿನ ಡ್ರೈವ್ ಮಾಡ್ಬೋದು. ಇನ್ನು ಕೀ ಫಾಬ್ ಚೆನ್ನಾಗಿದೆ, MG ಲೋಗೋ ಇದೆ. ಜೊತೆಗೆ ಟೈಲ್ ಗೇಟ್ ರಿಲೀಸರ್, ಲಾಕ್, ಅನ್ಲಾಕ್, ಮತ್ತು ಇದು ಮೇ ಬಿ ಹಾರ್ನ್ ಮಾಡೋದಕ್ಕೆ ಅನ್ಕೊತೀನಿ. ಆ್ಯಂಡ್ ಇದರಲ್ಲಿ ಒಂದು ಎಮರ್ಜೆನ್ಸಿಗೋಸ್ಕರ ಕೀನು ಕೊಟ್ಟಿರ್ತಾರೆ. ಇದನ್ನು ಯೂಸ್ ಮಾಡಿಕೊಂಡು ಗಾಡಿ ಒಳಗೆ ಎಂಟರ್ ಆಗ್ಬೋದು. ಇಲ್ಲಿ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಇದನ್ನು ಓಪನ್ ಮಾಡಿದ್ರೆ 2 ಕಪ್ ಹೋಲ್ಡರ್ಸ್ ಮತ್ತು ಇಲ್ಲೊಂದು ಸ್ವಲ್ಪ ಸ್ಪೇಸ್ ಸಿಗುತ್ತೆ. ಕ್ಲೋಸ್ ಮಾಡಿ ಇಲ್ಲಿರುವಂಥ ಆಮ್ರೆಸ್ಟ್ನ ಲಿಫ್ಟ್ ಮಾಡಿದ್ರೆ
ಇದರೊಳಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಸೊ ಭಯಂಕರವಾಗಿದೆ ಸ್ಟೋರೇಜ್ ಸ್ಪೇಸ್ ಇದರೊಳಗೆ. ಇನ್ನು ಇದು ನೋಡ್ಬೋದು ಸ್ಪ್ಲಿಟ್ ಟೈಪ್ನಲ್ಲಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಕೋ ಡ್ರೈವರ್ ಸೈಡ್ಗೆ ಸ್ವಲ್ಪ ಉದ್ದ ಇದೆ. ನಾನು ಸಿಂಗಲ್ ಹ್ಯಾಂಡಲ್ಲೇ ಡ್ರೈವ್ ಮಾಡೋದು ನಾರ್ಮಲ್ ಆಗಿ. ಸೊ ಈ ಥರ ಡ್ರೈವ್ ಮಾಡೋದು ಕಂಫರ್ಟಬಲ್ ಅನ್ಸುತ್ತೆ. ಫುಲ್ ಬಾನೆಟ್ ವ್ಯೂ ಇದೆ. ಅದು ಬಿಟ್ಟರೆ ಸ್ಪೆಷಲ್ ಆಗಿ ಏನಿದೆ ಈ ಗಾಡಿನಲ್ಲಿ ಅಂದರೆ ಡಬಲ್ ಡೆಕ್ಕರ್ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಏನದು ಡಬಲ್ ಡೆಕ್ಕರ್ ಅಂದರೆ ನೋಡಿ, ಕೆಳಗೂ ಸ್ಟೋರೇಜ್ ಸ್ಪೇಸ್ ಇದೆ, ಮೇಲೂ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಇಲ್ಲಿ ಒಂದು 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ. ಸಿಗರೇಟ್ ಲೈಟರ್ ಸಿಗುತ್ತೆ ನಾರ್ಮಲ್ ಆಗಿ ಇಲ್ಲಿ. ಸೊ 12 ವೋಲ್ಟ್ ಪೋರ್ಟ್ ಇದೆ, ಒಂದು ಸಿ ಟೈಪ್ ಪೋರ್ಟ್ ಇದೆ, ಜೊತೆಗೆ USB ಪೋರ್ಟ್ ಇದೆ. ಆ್ಯಂಡ್ ಮೊಬೈಲ್ನ ಇಲ್ಲೂ ಕೂಡ ಇಡ್ಬೋದು. ಸ್ಪೇಸ್ ಚೆನ್ನಾಗಿದೆ. ಇನ್ನು ಗ್ಲೋ ಬಾಕ್ಸಲ್ಲಿ ಸ್ಪೇಸ್ ಎಷ್ಟಿದೆ ಅಂತ ನೋಡಬೇಕು ಅಂದರೆ ಇದನ್ನು ಪ್ರೆಸ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಸ್ಪೇಸು ಕಮ್ಮಿನೇ ಇದೆ. ಈ ಗಾಡಿ ಸೈಜಿಗೆ ಕಮ್ಮಿ ಆಯಿತು ಅಂತ ನನಗೆ ಅನ್ನಿಸ್ತಾ ಇದೆ. ಸಣ್ಣ ಪುಟ್ಟ ಐಟಮ್ಸ್, ಡಾಕ್ಯುಮೆಂಟ್ಸ್ ಇಡ್ಬೋದು. ಇಲ್ಲೊಂದು ಗ್ರ್ಯಾಬ್ ಹ್ಯಾಂಡಲ್ ಬರುತ್ತೆ, ಸ್ಟಡಿ ಆಗಿದೆ, ಮೆಟೀರಿಯಲ್ ಕ್ವಾಲಿಟಿ ಚೆನ್ನಾಗಿದೆ, ಫುಲ್ಲು ಸಾಫ್ಟ್ ಟಚ್ ಮೆಟೀರಿಯಲ್ ಬರುತ್ತೆ ನೋಡಿ. ಕಂಪ್ಲೀಟ್ ಲೆದರ್ ಯೂಸ್ ಮಾಡಿದ್ದಾರೆ. ಜೊತೆಗೆ ಗ್ರ್ಯಾಬ್ ಹ್ಯಾಂಡಲ್ ಎರಡು ಸೈಡ್ನಲ್ಲಿ ಬರುತ್ತೆ. ನಾರ್ಮಲ್ ಆಗಿ ಆಫ್ ರೋಡಿಂಗ್ ಹೋದಾಗ ಹತ್ತಿ ಇಳಿಬೇಕಾದ್ರೆ ಈ ಗ್ರ್ಯಾಬ್ ಹ್ಯಾಂಡಲ್ಗಳು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇಲ್ಲಿ IRVM ಆಟೋ ಡಿಮ್ಮಿಂಗ್ ಕೊಟ್ಟಿದ್ದಾರೆ, ಆಟೋಮೆಟಿಕ್ ಇದೆ ಇದು. ಸನ್ವೈಸರ್ ಎಕ್ಸ್ಟೆಂಡಬಲ್ ಕೊಟ್ಟಿದ್ದಾರೆ, ಚೆನ್ನಾಗಿರ್ತಿತ್ತು. ಸ್ಟಿಲ್ ಅದು ಕವರ್ ಆಗ್ತಾ ಇಲ್ಲ. ಇಷ್ಟು ದೊಡ್ಡ ಗಾಡಿಗೆ ಎಕ್ಸ್ಟೆಂಡಬಲ್ ಕೊಟ್ಟಿಲ್ಲ. ಮಿರರ್ ಇದೆ, ಜೊತೆಗೆ 2 ಲೈಟ್ಸ್ ಬರುತ್ತೆ. ಕೋ ಡ್ರೈವರ್ಗೂ ಲೈಟ್ಸ್ ವಿತ್ ಮಿರರ್ ಇದೆ. ಜೊತೆಗೆ ಇಲ್ಲಿ ರೀಡಿಂಗ್ ಲ್ಯಾಂಪ್ ಆ್ಯಂಡ್ ಸನ್ ರೂಫ್ದು ಸನ್ ಶೇಡ್ ಓಪನ್ ಮಾಡೋದಕ್ಕೆ, ರೂಫ್ ಓಪನ್ ಮಾಡೋದಕ್ಕೆಲ್ಲ ಇಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಮೈಕ್ ಪ್ಲೇಸ್ಮೆಂಟ್ ಇದೆ. ಇನ್ನು ಇಷ್ಟು ದೊಡ್ಡ ಬೀಸ್ಟಿಗೆ ಇಂಜಿನ್ನು ಅದೇ ರೀತಿ ಇರಬೇಕಾಗತ್ತೆ. 2 ಲೀಟರ್ ಟ್ವಿನ್ ಟರ್ಬೋ ಡೀಸೆಲ್ ಇಂಜಿನ್ ಬರುತ್ತೆ. ಮೊದಲನೇದಾಗಿ ಕೇಳೋದು ನೀವು ಮೈಲೇಜು. ಸೊ ನಾನು ಲಾಸ್ಟಲ್ಲಿ ಡ್ರೈವ್ ಮಾಡಿದ್ದೀನಿ ಅಂತ ಹೇಳಿದೆ ಅಲ್ವಾ, ಅದರಲ್ಲೂ ಸೇಮ್ ಟ್ವಿನ್ ಟರ್ಬೋ ಡೀಸೆಲ್ ಇಂಜಿನ್ ಬರುತ್ತೆ. ನಿಯರ್ಲಿ ಒಂದು 7 to 8 ಕಿಲೋಮೀಟರ್ ಏನೋ ಮೈಲೇಜ್ ಬಂದಿತ್ತು. ಡಿಪೆಂಡ್ಸ್ ಆನ್ ಯುವರ್ ಡ್ರೈವ್ ಮತ್ತು ಗಾಡಿ ಕಂಡೀಷನ್. ಇನ್ನು ಪವರ್ ಮತ್ತು ಟಾರ್ಕ್ ಬಗ್ಗೆ ಹೇಳೋದಾದರೆ, ಪವರ್ ಬಂದು ಈ ಗಾಡಿನಲ್ಲಿ 215 PS ಬರುತ್ತೆ, 478 ನ್ಯೂಟನ್ ಮೀಟರ್ ಅಷ್ಟು ಟಾರ್ಕ್ ಸಿಗುತ್ತೆ. ಪಕ್ಕ ಕರೆಕ್ಟಾಗಿ ಪವರ್ ಮತ್ತು ಟಾರ್ಕ್ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಮೆಜೆಸ್ಟರ್ದು ಬಾಡಿ ಆನ್ ಫ್ರೇಮ್, ಚಾಸಿಸ್ ಆಗಿರ್ಬೋದು, ಫ್ರೇಮ್ ಆಗಿರ್ಬೋದು ಹೇಗಿದೆ ಅಂತ ನೀವು ನೋಡ್ಬೋದು. ಇಲ್ಲಿ ಕಂಪ್ಲೀಟಾಗಿ ಇಂಜಿನ್, ಟ್ರಾನ್ಸ್ಫರ್ ಕೇಸ್, ಡಿಫ್ರೆನ್ಷಿಯಲ್ಸ್ ಎಲ್ಲ ತೋರಿಸಿದ್ದಾರೆ. ಸೊ ಇಲ್ಲಿರೋದು ಟ್ರಾನ್ಸ್ಫರ್ ಕೇಸ್, ಜೊತೆಗೆ ರೇರ್ ಡಿಫ್ರೆನ್ಷಿಯಲ್ ಇದೆ, ಫ್ರಂಟಲ್ಲಿ ಒಂದು ಡಿಫ್ರೆನ್ಷಿಯಲ್ ಬರುತ್ತೆ. ಟ್ರಿಪಲ್ ಡಿಫ್ರೆನ್ಷಿಯಲ್ ಲಾಕ್ ಅಂದರೆ ಫ್ರಂಟಲ್ಲಿರುವಂಥ ಡಿಫ್ರೆನ್ಷಿಯಲ್ಲು ಲಾಕ್ ಮಾಡ್ಬೋದು, ಅಂದರೆ ಫ್ರಂಟಲ್ಲಿರುವಂಥ ವೀಲ್ಗಳನ್ನ ಲಾಕ್ ಮಾಡ್ಬೋದು. ನಾರ್ಮಲಾಗಿ ಏನಾಗುತ್ತೆ, ಸ್ಲಿಪ್ಪರ್ ಇತ್ತು ಅಂದ್ಕೊಳ್ಳಿ, ರೈಟ್ ಟೈರಿಗೆ ಸ್ಪಿನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಟ್ರ್ಯಾಕ್ಷನ್ ಇರುತ್ತೆ, ಇದಕ್ಕೆ ಟ್ರ್ಯಾಕ್ಷನ್ ಇರಲ್ಲ. ಕೆಲವೊಂದು ಕೆಸರಿರುವಂಥ ಜಾಗದಲ್ಲಿ ಮೂವೇ ಆಗಲ್ಲ, ಅಲ್ಲೇ ಸಿಗಾಕೊಂಡ್ಬಿಡುತ್ತೆ. ಡಿಫ್ರೆನ್ಷಿಯಲ್ ಲಾಕ್ ಮಾಡಿದಾಗ ಏನಾಗುತ್ತೆ, ಆ ಟೈರಿಗೆ ಟ್ರ್ಯಾಕ್ಷನ್ ಇದೆಯಾ, ಇದಕ್ಕೆ ಟ್ರ್ಯಾಕ್ಷನ್ ಇಲ್ಲ ಅಂದ್ರೂ ಸೇಮ್ ಪವರ್ ಸಪ್ಲೈ ಆಗುತ್ತೆ, ಗಾಡಿ ಮುಂದಕ್ಕೆ ಹೋಗುತ್ತೆ. ಆ್ಯಂಡ್ ಇಲ್ಲಿ ಸೆಂಟ್ರಲ್ ಲಾಕ್ ಏನಿದೆ, ಇದನ್ನು ಮಾಡಿದಾಗ ಟೋಟಲ್ ಎಲ್ಲ ವೀಲ್ಗೂ ಒಂದೇ ಪವರ್ ಸಪ್ಲೈ ಆಗುತ್ತೆ. ಅಥವಾ ನಾನು ರೇರ್ ಡಿಫ್ರೆನ್ಷಿಯಲ್ ಮಾತ್ರ ಲಾಕ್ ಮಾಡ್ತೀನಿ ಅಂದರೆ ಈ 2 ವೀಲ್ಸಿಗೆ ಸೇಮ್ ಪವರ್ ಸಪ್ಲೈ ಮಾಡೋ ಥರ ಮಾಡಿ ನಾವು ಎಂಥ ಟೆರೇನಿಂದನಾದರೂ ಈ ಗಾಡಿನ ಆಚೆ ತೆಗಿಬೋದು. ಸೊ ಇಲ್ಲಿ ಸಿಸ್ಟಮ್ ಕೊಟ್ಟಿರೋದಂತೂ ತುಂಬ ಖುಷಿ ಆಯಿತು ನೋಡಿ. ಎಲ್ಲಿ ಫ್ಯೂಯಲ್ ಟ್ಯಾಂಕ್ ಇದೆ, ಎಲ್ಲಿ DPF ಟ್ಯಾಂಕ್ ಇದೆ, ಪ್ರತಿಯೊಂದು ಇಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಗಾಡಿ ಕಂಪ್ಲೀಟ್ ವಾಕರೌಂಡ್ ನೋಡಿದ್ರಿ. ಗಾಡಿ ಬಿಲ್ಡ್ ಆಗಿರೋದು ಲಕ್ಸುರಿಗೆ, ಕಂಫರ್ಟ್ಗೆ, ಒಳ್ಳೆ ಇಂಜಿನ್ ಇದೆ, ಆಫ್ ರೋಡಿಂಗ್ ಕೆಪಬಿಲಿಟೀಸ್ ಇದೆ. ಸೊ ಈಗ ಒಂದು ಕ್ವಿಕ್ಕಾಗಿ ಆಫ್ ರೋಡಿಂಗ್ ಹೋಗ್ತಾ ಇದ್ದೀವಿ. ನಾವು ಡ್ರೈವ್ ಮಾಡ್ತಾ ಇಲ್ಲ, ಡ್ರೈವ್ ಮಾಡೋದಕ್ಕೆ ಒಬ್ರು ಕೋಚ್ ಇರ್ತಾರೆ. ಬಟ್ ನೆಕ್ಸ್ಟ್ ಒಂದು ಡ್ರೈವ್ ಇರುತ್ತೆ, ಅದರಲ್ಲಿ ಡ್ರೈವ್ ಮಾಡಿ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಕೋ ಪ್ಯಾಸೆಂಜರ್ ಸೀಟಲ್ಲಿ ಕೂತ್ಕೊಂಡು ಆಫ್ ರೋಡಿಂಗ್ ಹೆಂಗಿರುತ್ತೆ ಅಂತ ಇವತ್ತು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಬನ್ನಿ ನೀವು. ಗಾಡಿ ಮಾತ್ರ ತುಂಬ ಸ್ಪೇಷಿಯಸ್ ಆಗಿದೆ. ಜೊತೆಗೆ ಇಲ್ಲಿ ಕಂಪ್ಲೀಟ್ ಮೋಡ್ ಸೆಲೆಕ್ಷನ್ಗೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ. ಜೊತೆಗೆ ಡಿಫ್ರೆನ್ಷಿಯಲ್ ಲಾಕ್ ನೋಡಿ, ಟ್ರಿಪಲ್ ಡಿಫ್ರೆನ್ಷಿಯಲ್ ಲಾಕ್ ಬರುತ್ತೆ ಅಂತ ಹೇಳಿದೆ ಅಲ್ವಾ. ಸೆಂಟ್ರಲ್ ಇದೆ, ಜೊತೆಗೆ ರೇರ್ ಆ್ಯಂಡ್ ಫ್ರಂಟ್. ಸೊ ಪ್ರೀವಿಯಸ್ ಜನರೇಷನ್ ಕಾರ್ಗಳಲ್ಲಿ ಅಂದರೆ MG ಕಾರ್ಗಳಲ್ಲಿ ಕ್ಲಾರಿಟಿ ಅಷ್ಟಾಗಿ ನನಗೆ ಇಷ್ಟ ಆಗ್ತಿರ್ಲಿಲ್ಲ, 360 ಕ್ಯಾಮ್ರಾದು. ಬಟ್ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಒಳಗೆ ಕೂತ್ರು ಅಂತೂ ಲಕ್ಸುರಿ ಫೀಲ್ ಇದೆ, ಸೀಟ್ ಕಂಫರ್ಟು ಚೆನ್ನಾಗಿದೆ. ಈಗ ಹೈ ಸ್ಪೀಡ್ ಸ್ಟೆಬಿಲಿಟಿ ಚೆಕ್ ಮಾಡ್ತಾ ಇದ್ದಾರೆ, ಫುಲ್ ಥ್ರಾಟಲ್ ಆ್ಯಂಡ್ ಹಾರ್ಡ್ ಬ್ರೇಕ್ ಮಾಡ್ತಾರೆ ನೋಡಿ ಈಗ. ವಾವ್, ಓಕೆ. ಗಾಡಿ ಸೈಜ್ಗೆ, ವೆಯ್ಟ್ಗೆ ನೋಡಿ. ಇದರಲ್ಲಿ ಕ್ರೌಲ್ ಕಂಟ್ರೋಲ್ ಆಪರೇಷನ್ ಅಂತ ಒಂದು ಮೋಡ್ ಬರುತ್ತೆ. ಅದನ್ನು ನಾವು ಆನ್ ಮಾಡಿಕೊಂಡ್ರೆ ಬ್ರೇಕ್ ತುಳಿಯೋದು ಬೇಕಿಲ್ಲ, ಆಕ್ಸಿಲೇಟ್ ಮಾಡೋದು ಬೇಕಿಲ್ಲ. ಗಾಡಿ ಟೆರೈನ್ನ ಅದೇ ಅನಲೈಸ್ ಮಾಡುತ್ತೆ. ಎಷ್ಟು ಪವರ್ ಡೆಲಿವರಿ ಬೇಕು, ಎಷ್ಟು ಟಾರ್ಕ್ ಬೇಕು ಅದೇ ಮೆಜರ್ ಮಾಡ್ಕೊಂಡು ನೋಡಿ ಹೇಗೆ ಹತ್ತಾ ಇದೆ ಅಂತ. ಸೊ ಅವರಂತೂ ಆಕ್ಸಿಲೇಟು ಮಾಡ್ತಾ ಇಲ್ಲ, ನೀಟಾಗಿ ಕ್ಲೈಂಬ್ ಆಗ್ತಾ ಇದೆ. ಆ್ಯಂಡ್ RPM, ಎಸ್, RPM ರೈಸ್ ಆಗ್ತಾ ಇದೆ ನೋಡಿ. ಓಕೆ, 1400. ವಾವ್, ಏನು ಆರಾಮಾಗುತ್ತಾ ಇದೆ ನೋಡಿ. ಓಕೆ, ಹಾಂ. And I will align myself a bit where I want to go in the drop. And now I'm going to leave everything to the car right now. Oh, wow, wow, wow. Car is braking, car is doing everything. I'm not doing anything. ಅವ್ರು ಬ್ರೇಕೇ ಅಪ್ಲೈ ಮಾಡ್ತಾ ಇಲ್ಲ ನೋಡಿ. ಕ್ಯಾನ್ ವಿ ಆಕ್ಸಿಲರೇಟ್ ಇನ್ CCO? Yeah, you can do, but double accelerate. You can go, but there's no point to take for you to take over. Here also can we use CCO? No. Can't? You can use CCO. You go very slow up here. Okay, no need. This is there's no need. When you're going really high incline, out here I'm going on diff locks, so I can show you the tire going up. Wow. ಟಚ್ಚೇ ಆಗಲಿಲ್ಲ ಎಲ್ಲೂ ನೋಡಿ. ಆರ್ಟಿಕ್ಯುಲೇಷನ್ ಹೇಗಿದೆ ಅಂತ ಅಲ್ಲಿ ನೋಡ್ಬೋದು. ಒಂದ್ಸಲ ಫ್ರಂಟ್ ಟೈರ್ ಮೇಲೋಗುತ್ತೆ, ಫ್ರಂಟ್ ಎಲ್ಲ ಅಪ್ ಆಗುತ್ತೆ, ಒಂದ್ಸಲ ಹಿಂದೆ ಅಪ್ ಆಗುತ್ತೆ. ಆ ಥರ ಅವರು ಗುಂಡಿಗಳನ್ನ ರೆಡಿ ಮಾಡಿರ್ತಾರೆ ಚೆಕ್ ಮಾಡೋದಕ್ಕೆ.
ನೋಡಿ ಯಾವ ಥರ ಹೋಗ್ತಾ ಇದೆ ಅಂತ. ವಾವ್. ಯಾರೋ ಒಬ್ರು ಕಮೆಂಟ್ ಹಾಕಿದ್ರು, ನಾವು ಈ ಗಾಡಿಗಳನ್ನ ತಗೊಳ್ಳೋದು ಈ ಥರ ಆಫ್ ರೋಡಿಂಗ್ ಮಾಡೋದಕ್ಕಲ್ಲ ಅಂತ. ನಾನು ಒಪ್ಕೋತೀನಿ, ಈ ಥರ ಗಾಡಿಗಳನ್ನ ತಗೊಳ್ಳೋದು ಆಫ್ ರೋಡಿಂಗ್ ಮಾಡೋಕ್ಕಲ್ಲ ಅಂತ. ಎಷ್ಟೋ ಜನ ಥಾರ್ 4x4ನ ತಗೋತಾರೆ, ಆಫ್ ರೋಡಿಂಗೇ ಮಾಡಲ್ಲ, ಫುಲ್ ಮಾಡಿಫಿಕೇಶನ್ ಮಾಡಿಸಿ ಬರೀ ರೋಡ್ ಮೇಲೆ ಓಡಾಡಿಸ್ತಿರ್ತಾರೆ, ಹೌದಲ್ವಾ? ಸೊ ಆ ಥರ ನೋಡಿ, ಈ ಗಾಡಿನ ತೊಗೊಂಡು ಆಫ್ ರೋಡ್ ಹೋಗ್ಬೇಕು ಅಂತಲೇ ಇಲ್ಲ, ಇದರಲ್ಲಿ ನಿಮ್ಗೆ ಎಲ್ಲ ಸಿಗುತ್ತೆ. ಅಕಸ್ಮಾತ್ ಎಲ್ಲೋ ಒಂದು ಕಡೆ ಆಫ್ ರೋಡಿಂಗ್ ಹೋಗಲೇಬೇಕಾಯ್ತು, ಗಾಡಿ ತೆಗಿಲೇಬೇಕಾಯ್ತು ಅಂದಾಗ ನೀವು ಆರಾಮಾಗಿ ಗಾಡೀಲಿ ಹೋಗ್ಬೋದು ಅಂತ ತೋರಿಸೋದಕ್ಕಷ್ಟೇ ಇಷ್ಟನ್ನೆಲ್ಲ ಸೆಟಪ್ ಮಾಡಿರೋದು. The 360 camera is not only for parking, it's also for this. You can use it. So we will go just. I'm not even pressing the accelerator. I'm just letting it leave the brake. ಬ್ರೇಕ್. ಈ ಗಾಡಿನಲ್ಲಿ ಪವರ್ ಹೇಗಿರುತ್ತೆ ಅಂದರೆ ಜಸ್ಟ್ ಕ್ಲಚ್ ಬಿಟ್ರೆ ಸಾಕು. ಡೀಸೆಲ್ ಗಾಡಿ ಬೇರೆ ಅಲ್ವಾ, ನೋಡಿ ಹೆಂಗೆ ಹೋಗುತ್ತೆ ಅಂತ. ವಾವ್, ಫುಲ್ ಇನ್ಕ್ಲೈನ್ ಆಗೋಯ್ತು ರೈಟಿಗೆ ನೋಡಿ. ವಾ 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 ವಾ. ಓಹೋ, ನಿಜವಾಗ್ಲೂ ನಾನು ಮೆಜೆಸ್ಟರಲ್ಲೇ ಕುತ್ಕೊಂಡಿದ್ದೀನಿ ಅಂತ ಡೌಟ್ ಆಗ್ತಾ ಇದೆ, ಎಷ್ಟು ಸ್ಮೂತಾಗಿ ಹೋಗ್ತಾ ಇದೆ ನೋಡಿ. ವಾವ್. ಹಾರ್ಡಾಗಿ ನಾನು ಎಷ್ಟೋ ಗಾಡಿಗಳಲ್ಲಿ ನೋಡಿದ್ದೀನಿ ಆಫ್ ರೋಡಿಂಗ್ ಮಾಡಬೇಕಾದ್ರೆ ಹಾರ್ಡಾಗೆ ಹಿಟ್ ಆಗಿಬಿಡುತ್ತೆ ಗ್ರೌಂಡಿಗೆ, ಬಟ್ ಇದು ಆ ಥರ ಆಗ್ತಾ ಇಲ್ಲ, ತುಂಬ ಸ್ಮೂತಾಗಿ ಹೋಗ್ತಾ ಇದೆ. ನಿಜವಾಗ್ಲೂ ಭಯ ಇರೋರನ್ನ ಕೂರಿಸಿದ್ರು ಆರಾಮಾಗಿ ಕೂತ್ಕೊಂಡ್ಬಿಡ್ತಾರೆ ಈ ಗಾಡೀಲಿ. 34 ಡಿಗ್ರಿ ಇನ್ಕ್ಲೈನ್ ಇದೆ ಇದು. You're positive when I'm up, negative Okay. when you're up. ಓಕೆ, ಡ್ರೈವರ್ ಸೈಡ್ ಅಪ್ ಇದ್ರೆ ಪಾಸಿಟಿವ್ ಅಂತ ಹೇಳ್ತಾರಂತೆ, ಪಾಸಿಟಿವ್ ಇನ್ಕ್ಲೈನ್. ಅಕಸ್ಮಾತ್ ನಾನು ಅಪ್ಪಲ್ಲಿದ್ರೆ ಅದು ನೆಗೆಟಿವ್ ಇನ್ಕ್ಲೈನ್. ಸೊ ಈಗ ನೋಡಿ ಕಂಪ್ಲೀಟ್ ನಾನು ಎಡಗಡೆ ಬಂದ್ಬಿಟ್ಟಿದ್ದೀನಿ, 34 ಡಿಗ್ರಿ ಇದೆಯಂತೆ. ಹೇಗೆ ಹೋಗ್ತಾ ಇದೆ ನೋಡಿ ಗಾಡಿ. ಲಿಟ್ರಲಿ ನಾವೇನಾದ್ರೂ ಡ್ರೈವ್ ಮಾಡಬೇಕಾದ್ರೆ ಈ ಥರ ಆದರೆ ಮುಗ್ಚಾಕೊಂತು ಅಂತ ನೆನ್ಕೊಳ್ಳೋದು. ಆ್ಯಂಡ್ ಇಲ್ಲಿ ಇನ್ನೊಂದೇನಂದ್ರೆ ಸ್ಟ್ರೈಟು ಇಲ್ಲ, ಫುಲ್ ಕರ್ವ್ ಇದೆ. ಆ ಕರ್ವಲ್ಲಿ ಹೋಗ್ತಾ ಇದೆ, ನೀವು ಇಲ್ಲೂ ಅಬ್ಸರ್ವ್ ಮಾಡ್ಬೋದು. ಕೂತ್ಕೊಳ್ಳೋರ್ಗೆ ಒಂಥರ ಮಜಾ, ನನಗೆ ಕೂತ್ಕೊಂಡ್ರೆ ಮಜಾ ಬರಲ್ಲ. ಡ್ರೈವ್ ಮಾಡಿದ್ರಂತೂ ಇನ್ನೂ ಬೇರೆ ಲೆವೆಲಿಗೆ ಮಜಾ ಬರ್ತಿತ್ತು ನನಗೆ. You're on 3 wheels right now. ವಿ ಆರ್ ಇನ್ 3. ಓಕೆ, ವಿಚ್ ಒನ್ ಈಸ್ ಅಪ್? ಓಕೆ, 3. ಓ ಓ ಓ ವಾವ್. ನೋಡಿ ರೈಟ್ ವೀಲ್ ಅಪ್ ಇದೆಯಂತೆ, ಗೊತ್ತೇ ಆಗಲಿಲ್ಲ. ಓ, ನೌ ನೆಗೆಟಿವ್ ಇನ್ಕ್ಲೈನ್. Negative incline. when you're ಓಕೆ, up. ನೋಡಿ ಇದನ್ನ ನೆಗೆಟಿವ್ ಇನ್ಕ್ಲೈನ್ ಅಂತ ಹೇಳ್ತಾರೆ. ನಾನು ಅಪ್ಪಿದ್ದೀನಿ, ಅವ್ರು ಡೌನ್ ಆಗಿದ್ದಾರೆ. ವಾವ್. ಆ ಕಡೆ ತೋರಿಸೊಂದ್ಸಲ ನೋಡಿ ಎಷ್ಟು ಹತ್ತಿರದಿಂದ ಹೋಗ್ತಾ ಇದೀವಿ ಅಂತ. ವಾವ್ ವಾವ್. ರೈಟ್ ಒನ್, ಲೆಫ್ಟ್ ಒನ್ ಈಸ್ ಅಪ್. ನೋಡಿ ಅದನ್ನೇ ಹೇಳಿದ್ನಲ್ಲ, ಸಸ್ಪೆನ್ಷನ್ ತುಂಬ ಚೆನ್ನಾಗಿ ಟ್ಯೂನ್ ಮಾಡಿದ್ದಾರೆ. ನಾರ್ಮಲಾಗಿ ಏನಾಗುತ್ತೆ, ಆ ಥರ ಆರ್ಟಿಕ್ಯುಲೇಷನ್ ಎಲ್ಲ ಚೆಕ್ ಮಾಡಬೇಕಾದ್ರೆ ಗಾಡಿನೇ ಫುಲ್ ದಡ್ ಅಂತೇಳಿ ಹಿಟ್ ಆಗ್ತಿರುತ್ತೆ ಗ್ರೌಂಡಿಗೆ. ಬಟ್ ಇದು ಆ ಥರ ಆಗ್ತಾ ಇಲ್ಲ, ಗೊತ್ತೇ ಆಗ್ತಾ ಇಲ್ಲ. ನೋಡಿ ಈಗ 4 ಲೋ ತೆಗ್ದಿದ್ದಾರೆ, 4 ಹೈಗೆ ಹಾಕೊಂಡು ಮಡ್ ಮೋಡ್, ರೈಟ್ ಮಡ್ ಮೋಡಲ್ಲಿ ಇದ್ದಾರೆ. ಅವ್ರು ಹೇಳ್ತಾ ಇರೋದು ನಾರ್ಮಲಾಗಿ ಕೆಸರು ಕಾಣಿಸ್ತಿದ್ದಂಗೆ 4 ಲೋಗ್ ಹಾಕೋತೀವಿ ಅಂತ. ಬಟ್ ಇಲ್ಲಿ 4 ಹೈಗೆ ಹಾಕೊಂಡು ಮಡ್ ಮೋಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಗಾಡಿನೇ ಯಾವ ಥರ ಬೇಕೋ ಆ ಥರ ವೀಲ್ಗಳನ್ನ ಸ್ಪಿನ್ ಮಾಡಿಕೊಂಡು ನೀವು ರೈಟಿಗೆ ಟರ್ನ್ ಮಾಡಿದ್ರೆ ಇಡೀ ಗಾಡಿನೇ ರೈಟಿಗೆ ಟರ್ನ್ ಆಗ್ತಾ ಇದೆ. ಒಂಥರ ಮಜಾ ಬಂತು ಆ ಜಾಗದಲ್ಲಿ. ನಮಗೆ ಬೇಕಾಗಿರೋಂಥ 10 ಮೋಡ್ಸ್ ಎಲ್ಲ ಇಲ್ಲೇನೆ ಸೆಟಪ್ ಮಾಡಿಬಿಟ್ಟಿದ್ದಾರೆ. ನಮ್ಗೆ ಯಾವ ಥರ ಬೇಕು ಆ ಥರ ಸೆಟ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಆರಾಮಾಗಿ. ಆಫ್ ರೋಡಿಂಗ್ ಸೆಟಪ್ ಎಕ್ಸ್ಟ್ರೀಮೇ ಇತ್ತು, ಬಟ್ ನಾವು ಡ್ರೈವ್ ಮಾಡಿದರೆ ಅದರದ್ದು ಒಂದು ಸ್ವಲ್ಪ ಝಲಕ್ ಸಿಕ್ತಿತ್ತು. ಬಟ್ ನೆಕ್ಸ್ಟ್ ಡ್ರೈವ್ ಇರುತ್ತಂತೆ, ಡ್ರೈವ್ ಮಾಡಿ ಹೇಳ್ತೀನಿ ಹೇಗಿದೆ ಗಾಡಿ ಅಂತ. ಗ್ಲಾಸ್ಟರ್ ಅಪ್ಗ್ರೇಡ್ ಮೆಜೆಸ್ಟರ್ ಅನ್ಕೊಂಡಿದ್ರಂತೆ, ಈಗ ತಾತ. Like really big. I hope you enjoyed the car. Yes, 100%. Thank you so much.